Hello everybody, welcome to Sumukha eSolutions, and this is daily newspaper analysis and MCQs from 1st to 10th February 2024. ಹಾಗೂ ಇವತ್ತಿನ ಸೆಷನಲ್ಲಿ we have issues related to Uniform Civil Code, India-France relations, Bharat Ratna and many more questions. And for your kind information, this is our website called as goupsc.com. ಹಾಗೂ ಇದರಲ್ಲಿ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತಹ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದರಲ್ಲಿ ತುಂಬಾನೇ ಎಲಾಬರೇಟ್ ಆಗಿ ಕೊಟ್ಟಿದ್ದೇವೆ. ಹಾಗೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಯಾರಿಗೆ ಇದು ಖಂಡಿತವಾಗಿ ಸಹಾಯ ಆಗಲಿಕ್ಕಿದೆ. ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಪ್ರಾರಂಭ ಮಾಡ್ತೇನೆ. ಇದು ಕಳೆದ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಕ್ವೆಶ್ಚನ್. ಓಕೆ, ಯಾವ ಉಪಕ್ರಮವನ್ನು ಜಾಗತಿಕ ಮೂಲಸೌಕರ್ಯ ಮತ್ತು ಹೂಡಿಕೆಯ ಪಾಲುದಾರಿಕೆ ಎಂದು ಮರುನಾಮಕರಣ ಮಾಡಿದೆ? ದ ಆನ್ಸರ್ ಇಸ್ B3W, Build Back Better World ಅಂತ ಹೇಳಿಬಿಟ್ಟು. ಹಾಗೆಯೇ ಪೋಸ್ಟ್ ಆಫೀಸ್ ಬಿಲ್ 2023 replaces which act? It is Indian Post Office Act of 1898. In 1942, Indians in Tokyo formed the Indian Independence League, and who was elected as the president of the league? The answer is Ras Bihari Bose. And also Subhash Chandra Bose set up the India provincial government in which country? The answer is Singapore. And as per the annual status of education report 2023, which is prepared or materialized by the Pratham Foundation, what percentage of youth between 14 to 18 age group could not solve a simple 3-digit by 1-digit division problem? And for this, the answer is 56.7%. So, ಇದು ಕಳೆದ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು. ಈಗ ಇವತ್ತಿನ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ. ಮೊದಲನೇದು, which heads of the department have participated in the Republic Day as chief guest most number of time? ಯಾವ ದೇಶದ ಅಥವಾ ಸರ್ಕಾರದ ಮುಖ್ಯಸ್ಥರು ನಮ್ಮ ಗಣರಾಜ್ಯೋತ್ಸವದಲ್ಲಿ ಹೆಚ್ಚು ಬಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ? ಆಪ್ಷನ್ಸ್ ನಿಮ್ಮ ಮುಂದೆ ಇದೆ, ಸೊ ಪ್ಲೀಸ್ ಗಿವ್ ಔಟ್ ದ ಆನ್ಸರ್ಸ್. ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಫ್ರಾನ್ಸ್. 6 ಬಾರಿ ಫ್ರಾನ್ಸ್ನ ರಾಜ್ಯಾಧ್ಯಕ್ಷರು ಅಥವಾ ಮುಖ್ಯಸ್ಥರು ನಮ್ಮ ದೇಶದ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಾರೆ. ಈಗ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧಗಳನ್ನು ನಾವಿಲ್ಲಿ ನೋಡ್ಕೊಳ್ಳುವ. 1998ರಲ್ಲಿ ಭಾರತದ ಪರಮಾಣು ಪರೀಕ್ಷೆಗಳ ನಂತರ ಭಾರತ ಮತ್ತು ಫ್ರಾನ್ಸ್ ಈ ಎರಡೂ ದೇಶಗಳು ಕೂಡ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಪ್ರಾರಂಭಿಸಿದವು. ಭಾರತ ಮತ್ತು ಫ್ರಾನ್ಸ್ ಸೆಪ್ಟೆಂಬರ್ 2016ನಲ್ಲಿ 36 ರಫೇಲ್ ವಿಮಾನಗಳ ಪೂರೈಕೆಯ ಒಪ್ಪಂದಕ್ಕೆ ಕೂಡ ಸಹಿ ಹಾಕಿದವೆ. ಹಾಗೆಯೇ ಮಾರ್ಚ್ 2018ನಲ್ಲಿ ಚೈತಾಪುರ್ ಪರಮಾಣು ಸ್ಥಾವರದಲ್ಲಿ 6 ಯುರೋಪಿಯನ್ ರಿಯಾಕ್ಟರ್ಗಳನ್ನು ನಿರ್ಮಿಸಲು ಭಾರತ ಮತ್ತು ಫ್ರಾನ್ಸ್ ಒಪ್ಪಂದ ಮಾಡಿಕೊಂಡಿದೆ. ಹೀಗೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಪಾಲುದಾರಿಕೆ ವರ್ಷದಿಂದ ವರ್ಷಕ್ಕೆ ಬಲವಾಗ್ತಾ ಇದೆ. ಹಾಗೂ ನಮ್ಮ ಜಂಟಿ ಮಿಲಿಟರಿ ವ್ಯಾಯಾಮಗಳನ್ನು ನಾವು ಗಮನಿಸಿದ್ರೆ ಶಕ್ತಿ, ವರುಣ ಹಾಗೂ ಗರುಡ. ಹಾಗೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ, ದಟ್ ಇಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಲಪಡಿಸಲು ಪ್ರಧಾನಮಂತ್ರಿ ಮೋದಿಯವರು ಜುಲೈ 13-14, 2023ರಂದು ಫ್ರಾನ್ಸ್ಗೆ ಅಲ್ಲಿ ಭೇಟಿ ನೀಡಿದ್ರು. ಹಾಗೂ ಭಾರತ ಮತ್ತು ಫ್ರಾನ್ಸ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯ 25ನೇ ವಾರ್ಷಿಕೋತ್ಸವವನ್ನು ಸಹ ಇದು ಸೂಚಿಸುತ್ತದೆ. ಯಾವುದು? 2023ನೇ ಇಸವಿ. ಹಾಗೆಯೇ 2023ಯಲ್ಲಿ ಬ್ಯಾಸ್ಟೈಲ್ನಲ್ಲಿ ನಡೆದ ಪರೇಡ್ನಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಅತಿಥಿಯಾಗಿದ್ರು. ಹಾಗೂ ನಮ್ಮ ಪ್ರಧಾನಮಂತ್ರಿಯವರಿಗೆ ಫ್ರಾನ್ಸ್ನ ಅತ್ಯುತ್ತಮ ಗೌರವವಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೀಜನ್ ಆಫ್ ಆನರ್ ಅನ್ನು ನೀಡಿ ಗೌರವಿಸಲಾಯಿತು. ಲೀಜನ್ ಆಫ್ ಆನರ್ ಅನ್ನು 1802ಅಲ್ಲಿ ನೆಪೋಲಿಯನ್ ಬೋನಪಾರ್ಟ್ ಅವರು ಸ್ಥಾಪಿಸಿದರು. ಹಾಗೆಯೇ ಜುಲೈ 13 to 14, 2023ಯ ಭೇಟಿ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಫ್ರಾನ್ಸ್ ಮತ್ತು ಭಾರತದ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವದ 25ನೇ ವಾರ್ಷಿಕೋತ್ಸವ, ಇಂಡೋ ಫ್ರೆಂಚ್ ಸಂಬಂಧಗಳ ಶತಮಾನದ ಕಡೆಗೆ ಎಂಬ ಜಂಟಿ ಹೇಳಿಕೆಯನ್ನು ಅವರು ಬಿಡುಗಡೆ ಮಾಡಿದರು. ಜಂಟಿ ಹೇಳಿಕೆಯಲ್ಲಿ 2047ರವರೆಗಿನ ದ್ವಿಪಕ್ಷೀಯ ಸಂಬಂಧಗಳ ಮಾರ್ಗಸೂಚಿಯನ್ನು 3 ಆಧಾರ ಸ್ತಂಭಗಳ ಮೇಲೆ ರೂಪಿಸಲಾಗಿದೆ. ಒಂದು, ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕಾಗಿ ಪಾಲುದಾರಿಕೆ, ಗ್ರಹಕ್ಕಾಗಿ ಪಾಲುದಾರಿಕೆ ಮತ್ತು ಜನರಿಗಾಗಿ ಪಾಲುದಾರಿಕೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಜಂಟಿ ಕಾರ್ಯತಂತ್ರವನ್ನು ರೂಪಿಸಲು ಭಾರತ ಮತ್ತು ಫ್ರಾನ್ಸ್ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿದೆ. ಏಕಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳ ಮಾಲಿನ್ಯವನ್ನು ತೊಡೆದುಹಾಕಲು ಸಹ ಭಾರತ ಮತ್ತು ಫ್ರಾನ್ಸ್ ಒಪ್ಪಂದ ಮಾಡಿಕೊಂಡಿವೆ. ಈ ಎರಡು ದೇಶಗಳು ನಗರಗಳನ್ನು ನವೀಕರಿಸಲು ಮತ್ತು ಸುಸ್ಥಿರಗೊಳಿಸಲು 100 ಮಿಲಿಯನ್ ಯುರೋಗಳ ಹೂಡಿಕೆಯನ್ನು ಮೀಸಲಿರಿಸಿವೆ. ಅಲ್ಲದೆ ಮಹಿಳಾ ಸಬಲೀಕರಣಕ್ಕಾಗಿ $50 ಮಿಲಿಯನ್ ಅಮೆರಿಕನ್ ಅನ್ನು ಒದಗಿಸಲು ಸಹ ಒಪ್ಪಿಕೊಂಡಿವೆ.
ಈಗ ಈ ಪ್ರಶ್ನೆಯನ್ನು ಹಾಕಿರುವಂತಹ ಉದ್ದೇಶ ಇಷ್ಟೇ. ಫ್ರಾನ್ಸ್ನ ಅಧ್ಯಕ್ಷರು ಈ ವರ್ಷದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ರು ಹಾಗೂ ಈ ವರ್ಷ ನಮ್ಮ 75ನೇ ಗಣರಾಜ್ಯೋತ್ಸವದಂದು ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಮುಖ್ಯ ಅತಿಥಿಯಾಗಿದ್ರು. ಫ್ರೆಂಚ್ ನಾಯಕರೊಬ್ಬರು ಇಂತಹ ಕಾರ್ಯಕ್ರಮದ ಅಂದ್ರೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಇದು 6ನೇ ಸಂದರ್ಭವಾಗಿದೆ. ಹಾಗೂ ಭಾರತ ಮತ್ತು ಫ್ರಾನ್ಸ್ ದ್ವಿಪಕ್ಷೀಯ ಸಭೆಯ ಪ್ರಮುಖ ಮುಖ್ಯಾಂಶಗಳು ಕೂಡ ಹೀಗಿವೆ. ಭದ್ರತೆ ಮತ್ತು ಸಹಕಾರಕ್ಕೆ ಸಂಬಂಧಿಸಿದಾಗೆ ಜಂಟಿ ಮಿಲಿಟರಿ ವ್ಯಾಯಾಮಗಳನ್ನು ನಡೆಸುವ ಮೂಲಕ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪಾಲುದಾರಿಕೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ಸಹ ಒಪ್ಪಿಕೊಂಡಿವೆ. ಆಸ್ಟ್ರೇಲಿಯಾದೊಂದಿಗಿನ ತ್ರಿಪಕ್ಷೀಯ ಸಹಕಾರವನ್ನು ಪುನಶ್ಚೇತನಗೊಳಿಸಲು ಎರಡೂ ದೇಶಗಳು ಒಪ್ಪಿದ್ದಾವೆ ಹಾಗೂ ಎರಡೂ ದೇಶಗಳು UAE ಒಂದಿಗೆ ಸಹಕಾರವನ್ನು ಗಾಢವಾಗಿಸಲು ಮತ್ತು ಈ ಪ್ರದೇಶದಲ್ಲಿ ಹೊಸ ತ್ರಿಪಕ್ಷೀಯ ಪಾಲುದಾರಿಕೆಯನ್ನು ಅನ್ವೇಷಿಸಲು ಸಹ ಒಪ್ಪಿದವೆ. ಹಾಗೆಯೇ ಹಸಿರು ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಇಂಡೋ ಪೆಸಿಫಿಕ್ ತ್ರಿಕೋನ ಅಭಿವೃದ್ಧಿ ಸಹಕಾರ ನಿಧಿಯನ್ನು ಕೂಡ ಶೀಘ್ರವಾಗಿ ಪ್ರಾರಂಭಿಸಲು ಎರಡೂ ದೇಶಗಳು ಸಹ ಕರೆ ನೀಡಿದವು. ಆರ್ಥಿಕ ಬೆಳವಣಿಗೆ ಸಂಬಂಧಿಸಿದಾಗೆ ಸುಸ್ಥಿರ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕಕ್ಕಾಗಿ ಜಂಟಿ ಉಪಕ್ರಮಗಳನ್ನು ಸಹ ಯೋಜಿಸಲಾಗಿದೆ. ವ್ಯಾಪಾರ ಮತ್ತು ವಾಣಿಜ್ಯದ ಚಲನೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಕಾರಿಡಾರ್ ಅನ್ನು ಸಹ ಅಭಿವೃದ್ಧಿಪಡಿಸಲು ಒಪ್ಪಿಕೊಂಡಿವೆ. ಬಹುಪಕ್ಷೀಯತೆ ಮತ್ತು ಸುಧಾರಣೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಮತ್ತು ಪ್ರಾತಿನಿಧ್ಯವನ್ನು ಹೆಚ್ಚಿಸಲು ಎರಡೂ ದೇಶಗಳು ಸಹ ಅಭಿಪ್ರಾಯಪಟ್ಟವು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಶಾಶ್ವತ ಸದಸ್ಯತ್ವಕ್ಕೆ ಫ್ರಾನ್ಸ್ ತನ್ನ ಬೆಂಬಲವನ್ನು ಸಹ ಪುನರುಚ್ಚರಿಸಿತು. ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ಗಳು ಅಂದ್ರೆ ವಿಶ್ವ ಬ್ಯಾಂಕ್, IMF ಸುಧಾರಣೆಗೂ ಕೂಡ ಎರಡೂ ದೇಶಗಳು ಸಹ ಕರೆಯನ್ನು ನೀಡಿದವೆ. ರಕ್ಷಣಾ ಮತ್ತು ಕೈಗಾರಿಕೆಗೆ ಸಂಬಂಧಿಸಿದಾಗೆ ಈ ರಕ್ಷಣಾ ಕೈಗಾರಿಕಾ ವಲಯದಲ್ಲಿ ಸಹಕಾರ ಹೆಚ್ಚಿಸಲು ಯೋಜನೆಯನ್ನು ರೂಪಿಸಿಕೊಂಡಿವೆ. ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಕಂಪನಿಗಳು ನಾಗರಿಕ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿ ಹಾಕಿದವೆ. CFM ಇಂಟರ್ನ್ಯಾಷನಲ್ ಮತ್ತು ಆಕಾಶ್ ಏರ್ ಕಂಪನಿಗಳು ಕೂಡ ವಾಯುಯಾನ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವೆ. ಬಾಹ್ಯಾಕಾಶ ಸಹಕಾರಕ್ಕೆ ಸಂಬಂಧಿಸಿದಾಗಿ ಎರಡೂ ದೇಶಗಳು ಕಾರ್ಯತಂತ್ರದ ಬಾಹ್ಯಾಕಾಶ ಸಂವಾದವನ್ನು ಪ್ರಾರಂಭಿಸಿವೆ. ಅದು ಬಾಹ್ಯಾಕಾಶ ಸಹಕಾರ ಮತ್ತು ಉಪಗ್ರಹ ಉಡಾವಣೆಗಾಗಿ ಸಹ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಒಟ್ಟಾರೆಯಾಗಿ ನಾವು ನೋಡಿದ್ರೆ ಭದ್ರತಾ ಸಹಕಾರ, ಆರ್ಥಿಕ ಅಭಿವೃದ್ಧಿ, ರಕ್ಷಣೆ, ಕೈಗಾರಿಕೆ, ಬಾಹ್ಯಾಕಾಶ ಕ್ಷೇತ್ರದ ಸಹಕಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಈ ಎರಡೂ ದೇಶಗಳು ಕೂಡ ಸಾಧಿಸಿವೆ. ಈಗ ದೆಹಲಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮುಖ್ಯ ಅತಿಥಿಗಳ ಬಗ್ಗೆ ಕೆಲವೆಲ್ಲ ಪ್ರಮುಖ ಸಂಗತಿಗಳನ್ನು ನಾವು ಗಮನಿಸುವ. ಅದು ಫ್ರಾನ್ಸ್ನ ಹಿನ್ನೆಲೆಯಲ್ಲಿ 1950ರಿಂದ ಭಾರತವು ದೆಹಲಿಯಲ್ಲಿ ಗಣರಾಜ್ಯೋತ್ಸವಕ್ಕೆ ರಾಜ್ಯ ಅತಿಥಿ ಎಂದು ಮತ್ತೊಂದು ದೇಶದ ಮುಖ್ಯಸ್ಥರನ್ನು ಆಹ್ವಾನಿಸುತ್ತದೆ. ಜನವರಿ 26, 1950ರಂದು ಆಚರಿಸಲಾದ ಉದ್ಘಾಟನಾ ಗಣರಾಜ್ಯ ದಿನದ ಮೊದಲ ಮುಖ್ಯ ಅತಿಥಿಯಾಗಿ ಸುಕಾರ್ನೋ ಅಂದ್ರೆ ಇವರು ಇಂಡೋನೇಷ್ಯಾದ ಅಧ್ಯಕ್ಷರು, ಅವರು ಪಾಲ್ಗೊಂಡಿದ್ರು. ಬರಾಕ್ ಒಬಾಮಾ ಅವರು 2015ನಲ್ಲಿ ನಮ್ಮ ದೇಶದ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮೊದಲ ಅಮೆರಿಕನ್ ಅಧ್ಯಕ್ಷರಾಗಿದ್ರು. ಫ್ರಾನ್ಸ್ ಸರ್ಕಾರದ ಮುಖ್ಯಸ್ಥರು ಗಣರಾಜ್ಯೋತ್ಸವದಲ್ಲಿ 6 ಬಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಇದು ಅತ್ಯಧಿಕ ಸಂಖ್ಯೆಯಾಗಿದೆ. ಭೂತಾನ್ ಸರ್ಕಾರದ ರಾಜರು ಸಹ ಗಣರಾಜ್ಯೋತ್ಸವದಲ್ಲಿ 4 ಬಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಇದು 2ನೇ ಅತಿ ಹೆಚ್ಚು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ 1995 ಅಲ್ಲಿ ನಮ್ಮ ದೇಶದ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. 2023ಯಲ್ಲಿ ಮುಖ್ಯ ಅತಿಥಿಯಾಗಿ ಅಬ್ದೆಲ್ ಫತಾಹ್ ಎಲ್-ಸಿ ಅಂದ್ರೆ ಈಜಿಪ್ಟ್ನ ಅಧ್ಯಕ್ಷರು, 2024 ಅಲ್ಲಿ ಮುಖ್ಯ ಅತಿಥಿಯಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಫ್ರಾನ್ಸ್ನ ಅಧ್ಯಕ್ಷರು ಆಗಮಿಸಿದ್ದಾರೆ. So this is in English. ಸೊ ಎಲ್ಲ ವಿವರಗಳು ನಮ್ಮ ಗೋ UPSC ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ಓಕೆ, ಈಗ ಎರಡನೇ ಪ್ರಶ್ನೆ. Which article states that the state shall endeavor to secure the citizen a uniform civil code throughout the territory of India? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಆರ್ಟಿಕಲ್ 44. ಈಗ ಏಕರೂಪದ ನಾಗರಿಕ ಸಂಹಿತೆ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಯೂನಿಫಾರ್ಮ್ ಸಿವಿಲ್ ಕೋಡ್? UCC ಅಥವಾ ಏಕರೂಪ ನಾಗರಿಕ ಸಂಹಿತೆ ಎಂದರೆ ಸಮಾಜದ ಎಲ್ಲಾ ವರ್ಗಗಳನ್ನು ಅವರ ಧರ್ಮವನ್ನು ಲೆಕ್ಕಿಸದೆ ಕಾನೂನಡಿಯಲ್ಲಿ ಸಮಾನವಾಗಿ ಪರಿಗಣಿಸಲಾಗುವಂಥದ್ದು. ಈ ಸಂಹಿತೆಯು ಒಂದು ದೇಶ ಒಂದು ನಿಯಮವನ್ನು ಪ್ರತಿಧ್ವನಿಸುತ್ತದೆ ಹಾಗೂ ಎಲ್ಲಾ ಧಾರ್ಮಿಕ ಸಮುದಾಯಗಳಿಗೂ ಕೂಡ ಅನ್ವಯಿಸುತ್ತದೆ. ಈ ಸಂಹಿತೆಯು ಮದುವೆ, ವಿಚ್ಛೇದನ ಮತ್ತು ನಿರ್ವಹಣೆ, ಉತ್ತರಾಧಿಕಾರ, ದತ್ತು ಮತ್ತು ಆಸ್ತಿಯ ಉತ್ತರಾಧಿಕಾರದಂತಹ ಅಂಶಗಳನ್ನು ಒಳಗೊಂಡಿದೆ. ಈ ಸಂಹಿತೆಯು ಆಧುನಿಕ ಯುಗದಲ್ಲಿ ಧರ್ಮ ಮತ್ತು ಕಾನೂನಿನ ನಡುವೆ ಯಾವುದೇ ಸಂಬಂಧವಿಲ್ಲ ಎಂಬ ಪ್ರಮೇಯವನ್ನು ಆಧರಿಸಿದೆ.
ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಭಾಗವಾಗಿರುವ 44ನೇ ವಿಧಿಯು ಭಾರತದ ಪ್ರದೇಶಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನು ರೂಪಿಸಲು ರಾಜ್ಯವು ಪ್ರಯತ್ನಿಸಬೇಕು ಎಂದು ಹೇಳುತ್ತದೆ. ಆದರೆ ಈ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲು ಸಾಧ್ಯ ಇಲ್ಲ ಎಂದು ಸಂವಿಧಾನದ 37ನೇ ವಿಧಿಯು ಸ್ಪಷ್ಟಗೊಳಿಸುತ್ತದೆ. ಹಾಗಾಗಿ ನಮ್ಮ ಸಂವಿಧಾನವು ಏಕರೂಪ ನಾಗರಿಕ ಸಂಹಿತೆಯನ್ನು ದೇಶದ ಆಡಳಿತದ ಮೂಲಭೂತ ಅಂಶಗಳಲ್ಲಿ ಒಂದು ಎಂದು ನಂಬಿದೆ. ಆದರೆ ಈ ಅಂಶ ರಾಜ್ಯ ನೀತಿಯ ನಿರ್ದೇಶನ ತತ್ವದ ಅಡಿಯಲ್ಲಿ ಉಲ್ಲೇಖಿಸಿರುವುದರಿಂದ ಅದರ ಅನುಷ್ಠಾನವನ್ನು ಕಡ್ಡಾಯಗೊಳಿಸಲಾಗುವುದಿಲ್ಲ. 1950ರಲ್ಲಿ ಸಂವಿಧಾನವನ್ನು ಅಂಗೀಕರಿಸಿದಾಗ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮುಸ್ಲಿಂ ಸದಸ್ಯರು ನಾಗರಿಕ ಸಂಹಿತೆಯನ್ನು ವಿರೋಧಿಸಿದರು. ಅದಲ್ಲದೆ ಧಾರ್ಮಿಕ ನೆಲೆಯಲ್ಲಾದ ದೇಶದ ವಿಭಜನೆಯಿಂದ ಅಪಾರ ಸಾವು ನೋವುಗಳು ಸಂಭವಿಸಿದ್ದವು. ಹಾಗಾಗಿ ಏಕರೂಪ ನಾಗರಿಕ ಸಂಹಿತೆಯನ್ನು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಸೇರಿಸಲಾಯಿತು. ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆಯ ಜಾರಿ ಅಪೇಕ್ಷಣೀಯ, ಆದರೆ ಅದನ್ನು ಕಡ್ಡಾಯಗೊಳಿಸಲು ಇನ್ನೂ ಸೂಕ್ತ ಸಮಯ ಬರಬೇಕು ಎಂದು ಪ್ರತಿಪಾದಿಸಿದರು. ನಂತರದ ದಶಕಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಕಡ್ಡಾಯಗೊಳಿಸುವ ಕುರಿತಾಗಿ ಪರ ಮತ್ತು ವಿರೋಧ ವಾದಗಳು ಕೇಳಿಬಂದಿವೆ. ಈಗ ಏಕರೂಪ ನಾಗರಿಕ ಸಂಹಿತೆಯ ಅವಶ್ಯಕತೆ ಯಾಕೆ? ಈ ಸಂಹಿತೆಯು ಭಾರತವನ್ನು ಏಕೀಕರಣಗೊಳಿಸಲು ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬ ಭಾರತೀಯನ ಜಾತಿ, ಧರ್ಮ ಅಥವಾ ಬುಡಕಟ್ಟಿನ ಹೊರತಾಗಿಯೂ ಒಂದೇ ಕಾನೂನಿನ ಅಡಿಯಲ್ಲಿ ಎಲ್ಲರನ್ನು ತರಲು ಇದು ಸಹಾಯ ಮಾಡುತ್ತದೆ. ಧರ್ಮವನ್ನು ಲೆಕ್ಕಿಸದೆ ಎಲ್ಲಾ ನಾಗರಿಕರ ವೈಯಕ್ತಿಕ ವಿಷಯಗಳನ್ನು ನಿಯಂತ್ರಿಸುವ ಕಾನೂನುಗಳನ್ನು ನಿಜವಾದ ಜಾತ್ಯತೀತತೆಯ ಒಂದು ಮೂಲಾಧಾರವಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಇದು ಧಾರ್ಮಿಕ ಆಧಾರದ ಮೇಲೆ ಲಿಂಗ ತಾರತಮ್ಯವನ್ನು ಕೊನೆಗೊಳಿಸಲು ಮತ್ತು ರಾಷ್ಟ್ರದ ಜಾತ್ಯತೀತ ರಚನೆಯನ್ನು ಬಲಪಡಿಸಲು ಸಹ ಸಹಾಯ ಮಾಡುತ್ತದೆ. ಈ ಸಂಹಿತೆಯು ಮತದಾರರನ್ನು ಧರ್ಮ, ಜಾತಿ ಇತ್ಯಾದಿಗಳ ಆಧಾರದ ಮೇಲೆ ವಿಭಜಿಸುವ ರಾಜಕೀಯ ವ್ಯವಸ್ಥೆಯನ್ನು ಕೊನೆಗೊಳಿಸುವಲ್ಲಿ ಸಹ ಸಹಾಯ ಮಾಡುತ್ತದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ನ ಮೇಲೆ ಎಸ್ಸೆ ಅಥವಾ ಏನಾದ್ರೂ ಈ ರೀತಿ ಪ್ರಶ್ನೆಗಳು ಬಂದ್ರೆ ಇದೊಂದು ತುಂಬಾ ಆಪ್ಟ್ ಆಗಿರುವಂತಹ ಒಂದು ಮೆಟೀರಿಯಲ್ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸುವಲ್ಲಿನ ಸವಾಲುಗಳು ಏನು? ಹೆಚ್ಚಿನ ಧಾರ್ಮಿಕ ಸಂಸ್ಥೆಗಳು ಈ ನಾಗರಿಕ ಸಂಹಿತೆಯನ್ನು ವಿರೋಧಿಸುತ್ತದೆ ಹಾಗೂ ಇದು ಧಾರ್ಮಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತದೆ. ಇದು ಸಂವಿಧಾನದ 25ನೇ ವಿಧಿಯ ಅಡಿಯಲ್ಲಿ ಖಾತ್ರಿಪಡಿಸುವ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದು ಅವರು ವಾದಿಸುತ್ತಾರೆ. ಪ್ರತಿಯೊಬ್ಬರನ್ನು ಒಂದೇ ಬಣ್ಣದಲ್ಲಿ ಚಿತ್ರಿಸುವ ಮೂಲಕ ರಾಷ್ಟ್ರದ ವೈವಿಧ್ಯತೆಯನ್ನು ನಿರ್ಲಕ್ಷ್ಯ ಮಾಡಿದಂತಾಗುತ್ತದೆ ಅಂತ ಹೇಳಿ ಕೂಡ ಕೆಲವರು ವಾದಿಸುತ್ತಾರೆ. ಹಾಗೂ ಬುಡಕಟ್ಟು ಜನಾಂಗದವರು ತಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ವಿಶಿಷ್ಟ ಸಂಪ್ರದಾಯಗಳನ್ನು ಹೊಂದಿದ್ದಾರೆ. ಅವರ ಪದ್ಧತಿಗಳು, ಸಂಪ್ರದಾಯಗಳನ್ನು ಏಕೀಕೃತ ಕಾನೂನಿನೊಂದಿಗೆ ಬದಲಾಯಿಸುವುದು ಬುಡಕಟ್ಟು ಜನಾಂಗದವರ ಗುರುತಿನ ಬಿಕ್ಕಟ್ಟಿಗೆ ಅದು ಕಾರಣವಾಗಬಹುದು ಮತ್ತು ಅದು ಮತ್ತಷ್ಟು ಸಾಮಾಜಿಕ ಉದ್ವಿಗ್ನತೆಗೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಭಾರತೀಯ ಸಮಾಜವು ಬಹು ಸಾಂಸ್ಕೃತಿಕ ರೂಪದಲ್ಲಿ ವಿಶಿಷ್ಟವಾದ ಗುರುತನ್ನು ಹೊಂದಿದೆ ಮತ್ತು ಈ ಏಕೀಕೃತ ಕಾನೂನು ಈ ರಾಷ್ಟ್ರದ ವಿಶಿಷ್ಟ ಲಕ್ಷಣಗಳನ್ನು ಕಡೆಗಣಿಸುತ್ತದೆ ಎಂದು ಕೆಲವರು ವಾದಿಸುತ್ತಾರೆ. ಈಗ ಕಾನೂನು ಆಯೋಗ. 21ನೇ ಕಾನೂನು ಆಯೋಗವು ಈ ಒಂದು ಏಕರೂಪ ನಾಗರಿಕ ಸಂಹಿತೆಯ ಅನುಷ್ಠಾನಕ್ಕೆ ಸಮ್ಮತಿಸಿರಲಿಲ್ಲ. ಆದರೆ 22ನೇ ಕಾನೂನು ಆಯೋಗವು ಈ ಸಂಹಿತೆಯ ಕುರಿತು ಸಾರ್ವಜನಿಕ ಮತ್ತು ಧಾರ್ಮಿಕ ಸಂಸ್ಥೆಗಳು ತಮ್ಮ ಅಭಿಪ್ರಾಯಗಳನ್ನು ಮತ್ತು ಸಲಹೆಗಳಿಗೆ ಸಂಬಂಧಿಸಿದಾಗೆ ಅದು ಸಂಗ್ರಹವನ್ನು ಮಾಡ್ತಾ ಇದೆ. ಇಟ್ ಇಸ್ ಕಲೆಕ್ಟಿಂಗ್ ಡೇಟಾ. ಹಾಗೆಯೇ 10ನೇ ಫೆಬ್ರವರಿಗೆ ಸಂಬಂಧಿಸಿದಾಗೆ ನಮ್ಮ ದಿನಪತ್ರಿಕೆಗಳಲ್ಲಿ ಬಂದಂತಹ ವಿಚಾರವಾಗಿ ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಉತ್ತರಾಖಂಡ್ ವಿಧಾನಸಭೆಯು ಉತ್ತರಾಖಂಡ ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿತು ಹಾಗೂ ಇದು ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯವಾಗಿದೆ. ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ನೇತೃತ್ವದ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಉತ್ತರಾಖಂಡ್ ಏಕರೂಪ ನಾಗರಿಕ ಸಂಹಿತೆಯ ಮಸೂದೆ 2024 ಅನ್ನು ಅಂಗೀಕರಿಸಲಾಗಿದೆ. ಹಾಗೆ ಈ ಉತ್ತರಾಖಂಡ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯು ಉತ್ತರಾಖಂಡದ ಎಲ್ಲಾ ಧರ್ಮದ ನಿವಾಸಿಗಳಿಗೆ ಪರಿಶಿಷ್ಟ ಬುಡಕಟ್ಟುಗಳನ್ನು ಹೊರತುಪಡಿಸಿ ವಿಚ್ಛೇದನ, ಆಸ್ತಿಯ ಉತ್ತರಾಧಿಕಾರ ಮತ್ತು ಮದುವೆ ಸಂಬಂಧಗಳಂತ ವಿಷಯಗಳ ಮೇಲೆ ಏಕರೂಪ ನಿಯಮಗಳನ್ನು ಇದು ಪ್ರಸ್ತಾಪಿಸುತ್ತದೆ. ಉತ್ತರಾಖಂಡದ ಈ ಶಾಸನವು ಸಂವಿಧಾನದ ಅನುಚ್ಛೇದದ 44 ಅಂದ್ರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಂದ ಬಂದಿದೆ ಹಾಗೂ ಈ ವಿಧಿಯು ಭಾರತದ ಪ್ರದೇಶಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನು ರೂಪಿಸಲು ರಾಜ್ಯವು ಪ್ರಯತ್ನಿಸಬೇಕು ಎಂದು ಹೇಳುತ್ತದೆ. ಈಗ ಭಾರತದ ಕಾನೂನು ಆಯೋಗದ ಬಗ್ಗೆ ನಾವು ತಿಳ್ಕೊಳ್ಳುವ. ಭಾರತದ ಕಾನೂನು ಆಯೋಗ ಎಂಬುದು ಒಂದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದ್ದು ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಕಾನೂನು ವ್ಯವಹಾರಗಳ ಇಲಾಖೆಯ ಅಧಿಸೂಚನೆಯಿಂದ ಇದನ್ನು ರಚಿಸಲಾಗಿದೆ. ಕಾನೂನಿನ ಕ್ಷೇತ್ರದಲ್ಲಿ ಖಚಿತವಾದ ಸಂಶೋಧನೆಯನ್ನು ಕೈಗೊಳ್ಳಲು ಇದು ರಚನೆಯಾಗಿದೆ ಹಾಗೂ ಇದರ ನಂತರ ಆಯೋಗವು ವರದಿಗಳ ರೂಪದಲ್ಲಿ ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡುತ್ತದೆ.
ಕಾನೂನು ಆಯೋಗವು ಕಾನೂನು ವ್ಯವಹಾರಗಳ ಇಲಾಖೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಉಲ್ಲೇಖಿಸಿದ ವಿವಿಧ ವಿಷಯಗಳನ್ನು ಕೈಗೆತ್ತಿಕೊಳ್ಳುತ್ತದೆ ಮತ್ತು ಭಾರತದ ಕಾನೂನು ಆಯೋಗವು ಭಾರತದಲ್ಲಿನ ಕಾನೂನುಗಳ ಪರಿಶೀಲನೆಗೆ ಅದು ಅವಕಾಶವನ್ನು ಸಹ ಒದಗಿಸುತ್ತದೆ. ಮೊದಲ ಕಾನೂನು ಆಯೋಗವನ್ನು 1833ರ ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಯಿತು ಮತ್ತು ಲಾರ್ಡ್ ಮೆಕಾಲೆ ಅದರ ಅಧ್ಯಕ್ಷತೆಯನ್ನು ವಹಿಸಿದರು. ಅದರ ನಂತರ ಸ್ವತಂತ್ರ ಪೂರ್ವ ಭಾರತದಲ್ಲಿ ಇನ್ನೂ 3 ಆಯೋಗಗಳನ್ನು ಸ್ಥಾಪಿಸಲಾಯಿತು. ಸ್ವತಂತ್ರ ಭಾರತದ ಮೊದಲ ಕಾನೂನು ಆಯೋಗವನ್ನು 1955 ಅಲ್ಲಿ ಆಗಿನ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಶ್ರೀ MC ಸೆಟಲ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಯಿತು. ಅಂದಿನಿಂದ 22 ಕಾನೂನು ಆಯೋಗಗಳನ್ನು ನೇಮಿಸಲಾಗಿದೆ. ಪ್ರತಿಯೊಂದು ಕಾನೂನು ಆಯೋಗ ನಿರ್ದಿಷ್ಟ ಕಾನೂನು ವಿಷಯಗಳ ಮೇಲೆ ಪರಿಶೀಲನೆ ನಡೆಸಿ ವರದಿಗಳನ್ನು ನೀಡುತ್ತದೆ. ನವೆಂಬರ್ 7, 2022ರಂದು ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಇವರು ಕರ್ನಾಟಕ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು. ಅವರನ್ನು 22ನೇ ಕಾನೂನು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸೊ ಈ ಆಯೋಗ ಪ್ರಸಕ್ತ ಜನರಿಂದ ಕೆಲವೆಲ್ಲ ಈ ನಮ್ಮ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಿಸಿದಾಗಿ ಮಾಹಿತಿ ಮತ್ತು ದತ್ತಾಂಶಗಳನ್ನು ಕಲೆ ಹಾಕ್ತಾ ಇದೆ. So the third question goes like this. As per the Medical Termination of Pregnancy Amendment Rules 2021, after how many weeks advice of medical board and court approval is required for undergoing abortion? ಇದೆಲ್ಲ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆಗಳು. Yes, ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, that is after 24 weeks. ಓಕೆ, ಈಗ ವೈದ್ಯಕೀಯ ಗರ್ಭಪಾತ ಕಾಯ್ದೆ 1971 ಏನಿದೆ ಅದು 2021ರಲ್ಲಿ ಅದಕ್ಕೆ ತಿದ್ದುಪಡಿ ತರಲಾಯಿತು. ಸೊ ಈ ಒಂದು 2 ಕಾಯ್ದೆಗಳಲ್ಲಿ ಅಥವಾ ತಿದ್ದುಪಡಿ ನಿಯಮಗಳಲ್ಲಿ ಹೇಗೆಲ್ಲ ನಿಯಮಗಳು ಬದಲಾವಣೆಗೊಂಡಿದೆ ಅಂತ ನಾವಿಲ್ಲಿ ಗಮನಿಸುವ. ನೋಡಿ, ಗರ್ಭಾವಸ್ಥೆ ಅವಧಿ ಅಂತ ಹೇಳಿದ್ರೆ ಬೇಸಿಕಲಿ ಅದು 40 ವಾರಗಳ ಗೆಸ್ಟೇಷನ್ ಇಸ್ ಅ ಫೀಟಲ್ ಡೆವಲಪ್ಮೆಂಟ್ ಪೀರಿಯಡ್ ಫ್ರಮ್ ದ ಟೈಮ್ ಆಫ್ ಕನ್ಸೆಪ್ಷನ್ ಅಂಟಿಲ್ ಬರ್ತ್. ಸೊ ಅದು 40 ವಾರದ ಒಂದು ಅಂದಾಜು, 40 ವಾರಗಳ ಒಂದು ಅವಧಿ. ಹಿಂದಿನ ಈ 1971ರ ಈ ಕಾಯ್ದೆ 20 ವಾರಗಳ ನಂತರ ಗರ್ಭಪಾತಕ್ಕೆ ಅವಕಾಶ ನೀಡ್ತಾ ಇರಲಿಲ್ಲ. ಆದ್ರೆ ಈಗಿನ ತಿದ್ದುಪಡಿ ಪ್ರಕಾರ 24 ವಾರಗಳವರೆಗೆ ಗರ್ಭಪಾತಕ್ಕೆ ಅವಕಾಶ ಇದೆ. ಹಾಗೂ ಭ್ರೂಣದ ಅಸಹಜತೆ ಹೊಂದಿರುವವರಿಗೆ 24 ವಾರಗಳ ನಂತರವೂ ಗರ್ಭಪಾತಕ್ಕೆ ಅವಕಾಶ ಇದೆ. ಆಫ್ಟರ್ 24 ವೀಕ್ಸ್ ಆಲ್ಸೋ ಏನಾದ್ರೂ ಫೀಟಸ್ ಅಲ್ಲಿ ಏನಾದ್ರೂ ಅಬ್ನಾರ್ಮಲಿಟೀಸ್ ಇದ್ರೆ ಆಗ ಅಲ್ಲಿ ಕೂಡ ಅಬಾರ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ಗರ್ಭಪಾತದ ಮುನ್ನ ಮಾಡಬೇಕಾದಂತ ಒಂದು ಸಲಹೆಗಳು ಅಂದ್ರೆ ಯಾವ ರೀತಿಯ ಒಂದು ಕ್ರಮಗಳಿವೆ? ಹಿಂದಿನ ಕಾಯ್ದೆಯಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ 12 ವಾರದವರೆಗೆ ಒಂದು ನೋಂದಾಯಿತ ವೈದ್ಯಕೀಯ ಪರಿಣಿತರು, 12ರಿಂದ 20 ವಾರದವರೆಗೆ ಅಂತ ಹೇಳಿದ್ರೆ 2 ನೋಂದಾಯಿತ ವೈದ್ಯಕೀಯ ಪರಿಣಿತರ ಸಲಹೆ ಇಲ್ಲಿ ಅವಶ್ಯಕತೆ ಅಂತ ಇತ್ತು. ಆದ್ರೆ ಈಗಿನ ಪ್ರಸ್ತುತ ತಿದ್ದುಪಡಿ ಪ್ರಕಾರ 20 ವಾರದವರೆಗೆ ಒಂದು ನೋಂದಾಯಿತ ವೈದ್ಯಕೀಯ ಪರಿಣಿತರು, 20ರಿಂದ 24 ವಾರದವರೆಗೆ ಅಂತ ಹೇಳಿದ್ರೆ 2 ನೋಂದಾಯಿತ ವೈದ್ಯಕೀಯ ಪರಿಣಿತರ ಸಲಹೆಯಲ್ಲಿ ಅವಶ್ಯಕ. ಹಾಗೂ 24 ವಾರಗಳ ನಂತರವೂ ಕೂಡ ಒಂದು ವೇಳೆ ಗರ್ಭಪಾತ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ ವೈದ್ಯಕೀಯ ಮಂಡಳಿಯ ಸಲಹೆ ಮತ್ತು ವರದಿಯ ಆಧಾರದ ಮೇಲೆ ನ್ಯಾಯಾಲಯದ ಅನುಮೋದನೆ ಇಲ್ಲಿ ಅವಶ್ಯಕತೆ ಇದೆ. ಹಾಗೂ ವೆರಿ ಇಂಪಾರ್ಟೆಂಟ್, ಈ ಕೋಷ್ಟಕ ಇದೆಯಲ್ಲ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೇ ಈ ಒಂದು ಟೇಬಲ್ ಅಲ್ಲಿ ಬಹಳಷ್ಟು ವಿಚಾರಗಳು ಈ 2 ಕಾಯ್ದೆಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಯಾರು ಗರ್ಭಪಾತಕ್ಕೆ ಅರ್ಹರು ಅಂದ್ರೆ ವಿವಾಹಿತ ಮಹಿಳೆಯರು ಮಾತ್ರ ಹಿಂದಿನ ಕಾಯ್ದೆಯಲ್ಲಿ. ಆದ್ರೆ ಈಗಿನ ಪ್ರಸ್ತುತ ಕಾಯ್ದೆಯಲ್ಲಿ ಒಂದು ವೇಳೆ ಅತ್ಯಾಚಾರ ಸಂತ್ರಸ್ತರು, ವೇಶ್ಯಾವಾಟಿಕೆಯ ಸಂತ್ರಸ್ತರು, ಅಂಗವಿಕಲ ಮಹಿಳೆಯರು, ಅಪ್ರಾಪ್ತ ವಯಸ್ಸಿನವರು ಮತ್ತು ಭ್ರೂಣದ ವಿರೂಪತೆ ಮುಂತಾದ ಒಂದು ಕಾರಣಗಳಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ಗರ್ಭಪಾತಕ್ಕೆ ಅಲ್ಲಿ ಅವಕಾಶ ಇದೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಕಂಡೀಷನ್ಸ್ ಇದೆ. 24 ವಾರಗಳವರೆಗೆ ಗರ್ಭಪಾತಕ್ಕೆ ಈ ರೀತಿ 1 ಅಥವಾ 2 ನೋಂದಾಯಿತ ವೈದ್ಯಕೀಯರ ಪರಿಣಿತರ ಸಲಹೆ ಅವಶ್ಯಕ. ಆದ್ರೆ 24 ವೀಕ್ಸ್ಗಿಂತ ಹೆಚ್ಚಾದ್ರೆ ಈ ರೀತಿ ಮೆಡಿಕಲ್ ಬೋರ್ಡ್ ಇಂದ ನಾವು ಸಲಹೆ ಮತ್ತು ವರದಿಯ ಆಧಾರದ ಮೇಲೆ ನ್ಯಾಯಾಲಯದ ಅನುಮೋದನೆ ಕೂಡ ಇಲ್ಲಿ ಅವಶ್ಯಕತೆ ಇದೆ. ಈಗ ಯಾಕೆ ಈ ನ್ಯೂಸ್ ಅನ್ನು ನಿಮ್ಮ ಮುಂದೆ ತಂದಿದ್ದೇವೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ಗೆ ವಿವಾಹಿತ ಮಹಿಳೆಯೊಬ್ಬರು ತಮ್ಮ 32 ವಾರಗಳ ಗರ್ಭವನ್ನು ಕೊನೆಗೊಳಿಸುವಂತೆ ಮಾಡಿದ ಮನವಿಯನ್ನು ತಿರಸ್ಕರಿಸಿದೆ. ಯಾಕಂದ್ರೆ
ಅವರ ಸ್ಥಿತಿ, ಅವರ ಜೀವ ಅಥವಾ ಭ್ರೂಣಕ್ಕೆ ಯಾವುದೇ ಅಪಾಯವಿಲ್ಲದ ಕಾರಣ ವಿವಾಹಿತ ಮಹಿಳೆಯ ಮನವಿಯನ್ನು ಕೋರ್ಟ್ ತಿರಸ್ಕರಿಸಿದೆ. ಮಹಿಳೆಯ ಗರ್ಭಾವಸ್ಥೆಯ ಅವಧಿ 24 ವಾರಗಳಿಗಿಂತ ಹೆಚ್ಚಾಗಿರುವ ಕಾರಣ ಮತ್ತು ಭ್ರೂಣವು ಆರೋಗ್ಯವಾಗಿರುವುದರಿಂದ ಗರ್ಭಪಾತಕ್ಕೆ ಅನುಮತಿ ನೀಡಲು ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ವೈದ್ಯಕೀಯ ಗರ್ಭಪಾತ ಕಾಯ್ದೆ ಪ್ರಕಾರ ಮಹಿಳೆಯ ಗರ್ಭಾವಸ್ಥೆ ಅವಧಿ 24 ವಾರಗಳಿಗಿಂತ ಹೆಚ್ಚಾಗಿದ್ರೆ ಏನ್ ಮಾಡ್ಬೇಕು ಹೇಳಿ? ವೈದ್ಯಕೀಯ ಮಂಡಳಿಯ ಸಲಹೆ ಮತ್ತು ವರದಿಯ ಆಧಾರದ ಮೇಲೆ ನ್ಯಾಯಾಲಯ ಗರ್ಭಪಾತಕ್ಕೆ ಅನುಮೋದನೆಯನ್ನು ನೀಡಬಹುದು ಅಂತ ಹೇಳಿದೆ. ಆದ್ರೆ ವೈದ್ಯಕೀಯ ಮಂಡಳಿಯು ಭ್ರೂಣವು ಆರೋಗ್ಯವಾಗಿದೆ ಅಂತ ಹೇಳಿ ವರದಿ ನೀಡಿದೆ. ಮಹಿಳೆಯ ಪರ ವಕೀಲರು ಗರ್ಭಪಾತಕ್ಕೆ ಸಂಪೂರ್ಣ ಹಕ್ಕಿದೆ ಎಂದು ವಾದಿಸಿದ್ರು. ಆದ್ರೆ ನ್ಯಾಯಾಲಯವು ಗರ್ಭಾವಸ್ಥೆಯ ಅವಧಿ 24 ವಾರಗಳಿಗಿಂತ ಹೆಚ್ಚಾಗಿರುವ ಕಾರಣ ಹಾಗೂ ಗರ್ಭಪಾತದ ಸಂಪೂರ್ಣ ಹಕ್ಕನ್ನು ಮಹಿಳೆ ಹೊಂದಿಲ್ಲ ಎಂದು ತಿಳಿಸಿ ಅವರ ವಾದವನ್ನು ತಿರಸ್ಕರಿಸಿತು. ಈ ಒಂದು ವಿಷಯದ ಹಿನ್ನೆಲೆಯಲ್ಲಿ ಈಗಿನ ಪ್ರಸಕ್ತ ಕಾಯ್ದೆ ಏನ್ ಹೇಳ್ತದೆ ಎಂಬುದು ನಿಮ್ಗೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಈ ವಿವರಗಳನ್ನು ನಾವು ನಿಮ್ಗೆ ಹಾಕಿದ್ದೇವೆ. ಹಾಗೆ ಈ 2021ರ ಈ ತಿದ್ದುಪಡಿ ವೈದ್ಯಕೀಯ ಗರ್ಭಪಾತ ನಿಯಮಗಳು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ತಾಯಿಯ ಮರಣ ಅನುಪಾತವನ್ನು ಕಡಿಮೆ ಮಾಡಲು ಸಂಬಂಧಿಸಿದ SDG ಮತ್ತು ಸಂತಾನೋತ್ಪತ್ತಿ, ಲೈಂಗಿಕ ಆರೋಗ್ಯ ಹಕ್ಕುಗಳಿಗೆ ಇರುವ SDGಗಳನ್ನು ಕೂಡ ಪೂರೈಸುತ್ತದೆ. ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3 ಏನ್ ಹೇಳ್ತದೆ ಹೇಳಿ? ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ 5 ಏನ್ ಹೇಳ್ತದೆ? ಅಚೀವ್ ಜೆಂಡರ್ ಇಕ್ವಾಲಿಟಿ ಅಂಡ್ ಎಂಪವರ್ ಆಲ್ ದ ವಿಮೆನ್ ಅಂಡ್ ಗರ್ಲ್ಸ್. ಇದು ಇಂಗ್ಲಿಷ್ ನಲ್ಲಿರುವಂತದ್ದು. ಈಗ 4ನೇ ಪ್ರಶ್ನೆ, another important question. Currently, which state has the highest number of Ramsar sites in India? Okay, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, that is ತಮಿಳುನಾಡು. ಓಕೆ, ಸೊ ಜೌಗು ಪ್ರದೇಶ, ಆಂಧ್ರ ಪ್ರದೇಶ ಇದು ನೀರಿನಿಂದ ತುಂಬಿರುವಂತಹ ಒಂದು ಪರಿಸರ ವ್ಯವಸ್ಥೆಗಳಾಗಿವೆ ಹಾಗೂ ಅವುಗಳಲ್ಲಿ ಮ್ಯಾಂಗ್ರೋವ್ಗಳು ಅಂದ್ರೆ ವಲಯದ ಪೊದೆಗಳು, ಜೌಗು ಪ್ರದೇಶಗಳು, ನದಿ ಸರೋವರಗಳು, ಡೆಲ್ಟಾಗಳು ಅಂದ್ರೆ ನದಿ ಮುಖಜ ಭೂಮಿಗಳು ಅಂತ ಹೇಳ್ತೇವೆ, ಪ್ರವಾಹ ಪ್ರದೇಶಗಳು, ಪ್ರವಾಹಕ್ಕೆ ಒಳಗಾದ ಕಾಡುಗಳು, ಭತ್ತದ ಗದ್ದೆಗಳು, ಹವಳದ ಬಂಡೆಗಳು, 6 ಮೀಟರ್ಗಿಂತ ಕಡಿಮೆ ಉಬ್ಬರವಿಳಿತದ ಸಮುದ್ರ ಪ್ರದೇಶಗಳು, ಹಾಗೆ ತ್ಯಾಜ್ಯ ನೀರಿನ ಸಂಸ್ಕರಣಾ ಕೊಳಗಳು ಮತ್ತು ಜಲಾಶಯಗಳಂತಹ ಮಾನವ ನಿರ್ಮಿತ ತೇವ ಭೂಮಿಗಳು ಸಹ ಸೇರಿವೆ. ಅವು ಭೂಮಿಯ ಮೇಲ್ಮೈಯ ಸುಮಾರು 6% ನಷ್ಟು ಭಾಗವನ್ನು ಮಾತ್ರ ಆವರಿಸಿದ್ರು ಎಲ್ಲಾ ಸಸ್ಯ ಮತ್ತು ಪ್ರಾಣಿಗಳ 40% ಅಷ್ಟು ತೇವ ಭೂಮಿಯಲ್ಲಿ ವಾಸಿಸ್ತವೆ ಮತ್ತು ಅಲ್ಲಿ ಸಂತಾನೋತ್ಪತ್ತಿ ಹೆಚ್ಚಾಗಿ ಮಾಡುತ್ತವೆ. ಹಾಗಾಗಿ ತೇವ ಭೂಮಿಯನ್ನು ನಾವು ಸಂರಕ್ಷಿಸುವುದು ಅಷ್ಟೇನೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈಗ ಈ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂತ ನೀವೆಲ್ಲ ಕೇಳಿರ್ಬೋದು. ಸೊ ಇದು ರಾಮ್ಸಾರ್ ಸಮಾವೇಶ. ರಾಮ್ಸಾರ್ ಅಂತ ಹೇಳಿದ್ರೆ ಒಂದು ಪಟ್ಟಣ ಅಥವಾ ನಗರದ ಹೆಸರು. ಇದು ಇರಾನ್ನ ಕೇಸ್ಪಿಯನ್ ಸಿ ಅಥವಾ ಕೇಸ್ಪಿಯನ್ ಸಮುದ್ರದ ಕರಾವಳಿ ಭಾಗದಲ್ಲಿರುವಂತಹ ಒಂದು ನಗರ ರಾಮ್ಸಾರ್ ಅಂತ ಹೇಳಿ. ಹಾಗೂ ಇದು ಆರ್ದ್ರ ಭೂಮಿಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗೆ ಅಂತಾರಾಷ್ಟ್ರೀಯವಾಗಿರುವಂತಹ ಒಂದು ಒಪ್ಪಂದ. ಶಾರ್ಟ್ ಆಗಿ ಇದನ್ನು ನಾವು ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸಮಾವೇಶ ಅಂತ ಹೇಳ್ತೇವೆ. ಈ ಒಪ್ಪಂದವನ್ನು ಕ್ಯಾಸ್ಪಿಯನ್ ಸಮುದ್ರ ಬಳಿ ಇರುವ ಇರಾನಿನ ರಾಮ್ಸಾರ್ ನಗರದ ಹೆಸರು ನೀಡಲಾಗಿದೆ ಹಾಗೂ ರಾಮ್ಸಾರ್ ಒಪ್ಪಂದಕ್ಕೆ 2ನೇ ಫೆಬ್ರವರಿ 1971 ಅಂದು ಸಹಿ ಹಾಕಲಾಯಿತು. ಈಗ ಫೆಬ್ರವರಿ 2, 2024 ಅಂದು ನಾವು ವಿಶ್ವ ತೇವ ಭೂಮಿ ದಿನ ಅಂತ ಹೇಳಿ ಆಚರಿಸ್ತೇವೆ. ದಟ್ ಈಸ್ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ. ಆ ದಿನವಂದೇ ರಾಮ್ಸಾರ್ನಲ್ಲಿ ಈ ವೆಟ್ಲ್ಯಾಂಡ್ ಸಮಾವೇಶ ಅಥವಾ ಈ ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದ ಸಮಾವೇಶವನ್ನು ಅಲ್ಲಿ ಸಹಿ ಹಾಕಿರುವ ಕಾರಣ ಆ ದಿನವನ್ನೇ ನಾವು ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಆಚರಿಸುವಂಥದ್ದು. ಹಾಗೂ ಈ ವರ್ಷ ವಿಶ್ವ ಜೌಗು ಭೂಮಿ ದಿನದ ವಿಷಯ ಜೌಗು ಪ್ರದೇಶಗಳು ಮತ್ತು ಮಾನವ ಯೋಗಕ್ಷೇಮ, ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅಂತ ಹೇಳಿ. 2024ರ ಈ ವಿಶ್ವ ತೇವ ಭೂಮಿ ದಿನದಂದು 5 ಹೆಚ್ಚು ಜೌಗು ಪ್ರದೇಶಗಳನ್ನು ರಾಮ್ಸಾರ್ ತಾಣಗಳಾಗಿ ಗೊತ್ತುಪಡಿಸಲಾಗಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಪ್ರಸ್ತುತ 80 ರಾಮ್ಸಾರ್ ತಾಣಗಳಿವೆ. ಆ 5 ರಾಮ್ಸಾರ್ ತಾಣಗಳು ಹೀಗೆ ಕೆಳಗಿನಂತಿವೆ: ಕರವೆಟ್ಟಿ ಪಕ್ಷಿಧಾಮ ಇನ್ ತಮಿಳುನಾಡು, ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಇನ್ ತಮಿಳುನಾಡು, ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಇನ್ ಕರ್ನಾಟಕ, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಇನ್ ಕರ್ನಾಟಕ ಹಾಗೂ ಅಘನಾಶಿನಿ ನದಿಮುಖ ಇನ್ ಕರ್ನಾಟಕ. ಸೊ 3 ಕರ್ನಾಟಕ, 2 ತಮಿಳುನಾಡು. ಈಗ ಭಾರತದಲ್ಲಿ ರಾಮ್ಸಾರ್ ತಾಣಗಳು ಪ್ರಸ್ತುತ 80 ಇವೆ.
ಚಿಲಿಕಾ ಸರೋವರ ಒಡಿಸ್ಸಾದು ಮತ್ತು ಕಿಯಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ. ಇದು ಭಾರತದ ಮೊದಲ ರಾಮ್ಸಾರ್ ತಾಣಗಳೆಂದು ಗುರುತಿಸಲ್ಪಟ್ಟಿವೆ. ಸುಂದರ್ಬನ್ಸ್ ಭಾರತದ ಅತಿದೊಡ್ಡ ರಾಮ್ಸಾರ್ ತಾಣವಾಗಿದೆ. ಹಾಗೂ ಹಿಮಾಚಲ್ ಪ್ರದೇಶದ ರೇಣುಕಾ ವೆಟ್ಲ್ಯಾಂಡ್, ಇದರ ವಿಸ್ತೀರ್ಣ ನೋಡಿದರೆ ಕೇವಲ 20 ಹೆಕ್ಟೇರ್ ಮಾತ್ರ. ಇದು ಭಾರತದ ಅತ್ಯಂತ ಚಿಕ್ಕ ಜೌಗು ಪ್ರದೇಶವಾಗಿದೆ. ತಮಿಳುನಾಡು ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ಇದು 16 ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ರಾಮ್ಸಾರ್ ತಾಣಗಳ ಅಡಿಯಲ್ಲಿರುವ ಪ್ರದೇಶದ ಪ್ರಕಾರ ಪಶ್ಚಿಮ ಬಂಗಾಳವು ಅತಿ ಹೆಚ್ಚು ಚದರ ಕಿಲೋಮೀಟರ್ ಅಂದರೆ 4355 ಚದರ ಕಿಲೋಮೀಟರ್ ವಿಸ್ತೀರ್ಣದ ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಅತಿ ಹೆಚ್ಚು ರಾಮ್ಸಾರ್ ತಾಣಗಳು ಅಂತ ಹೇಳಿದ್ರೆ ಅದು ತಮಿಳುನಾಡು. ಆದ್ರೆ ಏರಿಯಾ ವೈಸ್ ಪ್ರಕಾರ ಹೆಚ್ಚಿನ ಒಂದು ವಿಸ್ತೀರ್ಣದಲ್ಲಿ ಹೊಂದಿರುವಂತಹ ರಾಮ್ಸಾರ್ ತಾಣಗಳು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ. ಹಾಗೂ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಅಘನಾಶಿನಿ ನದಿಮುಖ, ರಂಗನತಿಟ್ಟು ಪಕ್ಷಿಧಾಮವು ಕರ್ನಾಟಕದ 4 ರಾಮ್ಸಾರ್ ತಾಣಗಳಾಗಿವೆ. ಓಕೆ, 5ನೇ ಪ್ರಶ್ನೆ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ವಿಚ್ ಇಯರ್? Okay, the answer is option C, that is 1976. FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಥವಾ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ. ಇದು 1976ಕ್ಕೆ ಜಾರಿಗೆ ಬಂದಿರುವಂತಹ ಒಂದು ಸಂಸತ್ತಿನ ಕಾಯ್ದೆ. ಹಾಗೂ 2010 ಮತ್ತು 20ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಯಿತು. ಇದರ ಮುಖ್ಯ ಉದ್ದೇಶ ವಿದೇಶಿ ದೇಣಿಗೆಯನ್ನು ನಿಯಂತ್ರಿಸುವುದು, ಆಂತರಿಕ ಭದ್ರತೆಗೆ ಈ ವಿದೇಶಿ ದೇಣಿಗೆಗಳ ದುರ್ಬಳಕೆ ಆಗದಂತೆ ಮಾಹಿತಿಯನ್ನು ಕಲೆ ಹಾಕುವುದು. ಹಾಗೂ ಈ ನಿಯಮವು ವಿದೇಶಿ ದೇಣಿಗೆಗಳನ್ನು ಸ್ವೀಕರಿಸುವ ಅಥವಾ ಸ್ವೀಕರಿಸಲು ನಿರೀಕ್ಷಿಸುತ್ತಿರುವ ಎಲ್ಲ ವ್ಯಕ್ತಿಗಳು, ಸಂಸ್ಥೆಗಳು, ಸಂಘಗಳು, ಗುಂಪುಗಳು ಅಥವಾ NGOಗಳಿಗೆ ಇದು ಅನ್ವಯಿಸುತ್ತದೆ. ಈ ಕಾಯ್ದೆ 2020ರಲ್ಲಿ ತಿದ್ದುಪಡಿ ತಂದು ಕಟ್ಟುನಿಟ್ಟಾದ ಕೆಲವು ನಿಯಮಗಳನ್ನು ಇಲ್ಲಿ ಪರಿಚಯಿಸಲಾಯಿತು. ಅಂದ್ರೆ ಈ ಕಾಯ್ದೆ ಅಡಿಯಲ್ಲಿ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ವಿದೇಶಿ ಕೊಡುಗೆಗಳನ್ನು ಸ್ವೀಕರಿಸುವುದನ್ನು ನಿಷೇಧಿಸಲಾಗಿದೆ. ಈ ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಅಥವಾ NGO ತಮ್ಮ ಆಡಳಿತ ವೆಚ್ಚಗಳನ್ನು ಪೂರೈಸಲು ವಿದೇಶಿ ಕೊಡುಗೆಯ 20% ಅನ್ನು ಮಾತ್ರ ಬಳಸಬಹುದು. ಹಾಗೂ ಈ ವಿದೇಶಿ ಕೊಡುಗೆಗಳನ್ನು ಪಡೆಯುವ NGOಗಳು ಕಡ್ಡಾಯವಾಗಿ ದೆಹಲಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯುವುದು ಕಡ್ಡಾಯ ಮಾಡಿದ್ದಾರೆ. ಈಗ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸರ್ಕಾರವು ಈ ವಿದೇಶಿ ನಿಧಿಯನ್ನು ಸ್ವೀಕರಿಸುವ ಈ NGOಗೆ ಹೆಚ್ಚು ಪರಿಶೀಲನೆಯನ್ನು ಇದು ಒಳಪಡಿಸ್ತಾ ಇದೆ. FCRA ನಿಯಮಗಳನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಅನೇಕ NGOಗಳನ್ನು CBI ತನಿಖೆಗೆ ಒಳಪಡಿಸಿದೆ. ಉದಾಹರಣೆ ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್, ವರ್ಲ್ಡ್ ವಿಷನ್ ಇಂಡಿಯಾ, ಆಕ್ಸ್ಫ್ಯಾಮ್ ಇಂಡಿಯಾ, ನ್ಯೂಸ್ ಕ್ಲಿಕ್ ಇವೆಲ್ಲ ಸೇರಿವೆ. ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯವಾಗಿ 2015ರಿಂದ 2022ರ ಮಧ್ಯೆ ಈ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘಿಸಿದ ಆಧಾರದ ಮೇಲೆ 20,000 ಪರವಾನಗಿಗಳನ್ನು ರದ್ದುಗೊಳಿಸಲಾಗಿದೆ. ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತರುವ ಚಟುವಟಿಕೆಗಳಿಗೆ ವಿದೇಶಿ ನಿಧಿಯನ್ನು ಬಳಸಿ ದುರುಪಯೋಗ ಪಡಿಸಿಕೊಳ್ಳುವುದನ್ನು ತಡೆಯಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಸರ್ಕಾರವು ಸಮರ್ಥಿಸಿಕೊಂಡಿದೆ. ಸರ್ಕಾರೇತರ ಸಂಸ್ಥೆಗಳನ್ನು ನಿಯಮಿತವಾಗಿ ಪರವಾನಗಿಗಳನ್ನು ನೋಂದಾಯಿಸಿಕೊಳ್ಳಬೇಕು ಮತ್ತು ಅದನ್ನು ನವೀಕರಿಸಬೇಕು ಅಂತ ಕೂಡ ಹೇಳ್ತದೆ. 2015ರಿಂದ 2022ರ ಮಧ್ಯೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಪರವಾನಗಿಗಳನ್ನು ರದ್ದುಗೊಳಿಸಲಾಗಿದೆ. Yes, 6ನೇ ಪ್ರಶ್ನೆ. United Kingdom is a union of which of the following territories? Yes, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಅಂಡ್ ನಾರ್ದರ್ನ್ ಐರ್ಲೆಂಡ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಗ್ರೇಟ್ ಬ್ರಿಟನ್ ಅಂತ ಹೇಳಿದ್ರೆ ಇಲ್ಲಿ ಸ್ಕಾಟ್ಲೆಂಡ್, ಇಂಗ್ಲೆಂಡ್ ಮತ್ತು ವೇಲ್ಸ್ ನ ಒಂದು ಯೂನಿಯನ್ ಅನ್ನು ನಾವು ಗ್ರೇಟ್ ಬ್ರಿಟನ್ ಅಂತ ಹೇಳಿದ್ರೆ, UK ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡಬಹುದು ಇಷ್ಟನ್ನು ಸೇರಿಸಿ ಅಂದ್ರೆ ಗ್ರೇಟ್ ಬ್ರಿಟನ್ ಅನ್ನು ಪ್ಲಸ್ ಇಲ್ಲಿ ನಾರ್ದರ್ನ್ ಐರ್ಲೆಂಡ್ ಇದೆಯಲ್ಲ ಅದನ್ನು ಸೇರಿದ್ರೆ ಅದು UK ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ ಕರೆಸಲಾಗ್ತದೆ. ಇವೆಲ್ಲದರನ್ನು ಒಟ್ಟು ಸೇರಿದ್ರೆ ಆಲ್ ದ ಐಲ್ಯಾಂಡ್ಸ್ ಟುಗೆದರ್ ಇನ್ಕ್ಲೂಡಿಂಗ್ ನಾರ್ದರ್ನ್ ಐರ್ಲೆಂಡ್ ಪ್ಲಸ್ ಐರ್ಲೆಂಡ್, ಇಲ್ಲಿ ಇದು ನಾರ್ದರ್ನ್ ಐರ್ಲೆಂಡ್ ಆದ್ರೆ ಇದನ್ನು ನಾವು ಐರ್ಲೆಂಡ್ ಅಂತ ಹೇಳ್ತೇವೆ. ಸೊ ಇವೆಲ್ಲವನ್ನು ಸೇರಿದ್ರೆ ನಾವು ಇದನ್ನು ಬ್ರಿಟಿಷ್ ಐಲ್ಸ್ ಅಂತ ಹೇಳೋದು.
ಓಕೆ, ಯುನೈಟೆಡ್ ಕಿಂಗ್ಡಮ್ ನ ಒಂದು ರಚನೆಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳುವ. ಪ್ರಸ್ತುತ ಯುಕೆ ಹಲವಾರು ಶತಮಾನಗಳಿಂದ ನೆರೆಯ ಸಾಮ್ರಾಜ್ಯಗಳ ಸ್ವಾಧೀನ ಮತ್ತು ಪ್ರತ್ಯೇಕತೆಯ ಪ್ರಕ್ರಿಯೆಯಿಂದ ವಿಕಸನಗೊಂಡಿದೆ. 1942ರಲ್ಲಿ ಇಂಗ್ಲೆಂಡ್ ಸಾಮ್ರಾಜ್ಯವು ವೇಲ್ಸ್ ಅನ್ನು ಸ್ವಾಧೀನಪಡಿಸುತ್ತದೆ. ಸೊ ಇಲ್ಲಿ ವೇಲ್ಸ್ ಅನ್ನು ಇಂಗ್ಲೆಂಡ್ ಸಾಮ್ರಾಜ್ಯ ಸ್ವಾಧೀನಪಡಿಸುತ್ತದೆ. 1707ನಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ ಸಾಮ್ರಾಜ್ಯವು ಸ್ಕಾಟ್ಲೆಂಡ್ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡು ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯವನ್ನು ಅದು ರಚಿಸುತ್ತದೆ. ಸೊ ಸ್ಕಾಟ್ಲೆಂಡ್ ಇಲ್ಲಿ ಇದೆ. 1801ನಲ್ಲಿ ಗ್ರೇಟ್ ಬ್ರಿಟನ್ ಐರ್ಲೆಂಡ್ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡಿತು. ಆದರೆ ಐರ್ಲೆಂಡ್ ಸಾಮ್ರಾಜ್ಯದಲ್ಲಿ ಕ್ಯಾಥೋಲಿಕರ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಗ್ರೇಟ್ ಬ್ರಿಟನ್ ನಲ್ಲಿ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ನರು ಬಹುಸಂಖ್ಯೆಯಲ್ಲಿದ್ದರು. ಐರ್ಲೆಂಡ್ ನಲ್ಲಿ ಸ್ವತಂತ್ರ ಚಳುವಳಿ ಪ್ರಾರಂಭ ಆಯಿತು ಹಾಗೂ ಗ್ರೇಟ್ ಬ್ರಿಟನ್ ನಿಂದ ಸ್ವಾತಂತ್ರ್ಯ ಪಡೆಯಲು ಸಿನ್ ಫೀನ್ ಎಂಬ ಪಕ್ಷ ಅಲ್ಲಿ ಹುಟ್ಟಿಕೊಂಡಿತು. 1918ರ ಚುನಾವಣೆಯಲ್ಲಿ ಈ ಸಿನ್ ಫೀನ್ ಪಕ್ಷವು ಐರ್ಲೆಂಡ್ ನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. 1922ರಲ್ಲಿ ಐರ್ಲೆಂಡ್ ನ ವಿಭಜನೆ ಆಯಿತು. ಪ್ರೊಟೆಸ್ಟೆಂಟ್ಗಳು ಬಹುಸಂಖ್ಯೆಯಲ್ಲಿದ್ದ ಉತ್ತರ ಐರ್ಲೆಂಡ್ ಗ್ರೇಟ್ ಬ್ರಿಟನ್ ನೊಂದಿಗೆ ಉಳಿಯಿತು. ಐರ್ಲೆಂಡ್ ನ ಉಳಿದ ಭಾಗಗಳು ಸ್ವಾತಂತ್ರ್ಯ ಪಡ್ಕೊಂಡವು. ಸೊ ಇದು ನಿಮ್ಮ ಮಾಹಿತಿಗೋಸ್ಕರ. ಗ್ರೇಟ್ ಬ್ರಿಟನ್ ಮತ್ತು ಉತ್ತರ ಐರ್ಲೆಂಡ್ ಒಟ್ಟಾಗಿ ಯುನೈಟೆಡ್ ಕಿಂಗ್ಡಮ್ ಎಂಬ ರಾಷ್ಟ್ರವನ್ನು ರಚಿಸಿದವು. ಆದರೆ ಸಿನ್ ಫೇನ್ ಪಕ್ಷವು ವಿಭಜನೆಯನ್ನು ವಿರೋಧಿಸಿತು. ಇದು ಯಾವಾಗಲೂ ಐರ್ಲೆಂಡ್ ಅನ್ನು ಒಂದುಗೂಡಿಸಲು ಮತ್ತು ವಿಭಜನೆಯನ್ನು ಕೊನೆಗೊಳಿಸಲು ಪ್ರಯತ್ನಿಸಿತು. ವಿಭಜನೆಯ ನಂತರ ಪ್ರೊಟೆಸ್ಟೆಂಟ್ಗಳು ಮತ್ತು ಕ್ಯಾಥೋಲಿಕರ ನಡುವಿನ ಪಂಥೀಯ ಉದ್ವಿಗ್ನತೆಗಳು 6 ದಶಕಗಳ ಉಗ್ರಗಾಮಿ ಕಲಹಕ್ಕೂ ಕೂಡ ಅದು ಕಾರಣ ಆಯಿತು. ಅಂತಿಮವಾಗಿ ಏಪ್ರಿಲ್ 10, 1998ರಂದು ಶುಭ ಶುಕ್ರವಾರ ಒಪ್ಪಂದಕ್ಕೆ ಗುಡ್ ಫ್ರೈಡೆ ಅಗ್ರಿಮೆಂಟ್ಗೆ ಸಹಿ ಹಾಕಲಾಯಿತು. ಈ ಶುಭ ಶುಕ್ರವಾರದ ಒಪ್ಪಂದವನ್ನು ಬೆಲ್ಫಾಸ್ಟ್ ಒಪ್ಪಂದ ಅಂತ ಹೇಳಿ ಕೂಡ ಕರೆಯಲಾಗ್ತದೆ. ಉತ್ತರ ಐರ್ಲೆಂಡ್ನಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಸಮುದಾಯಗಳನ್ನು ಪ್ರತಿನಿಧಿಸುವ ಪಕ್ಷಗಳು ಒಟ್ಟಾಗಿ ಕೂಡಿ ಸರ್ಕಾರವನ್ನು ರಚಿಸುವ ರೀತಿಯಲ್ಲಿ ಶುಭ ಶುಕ್ರವಾರ ಒಪ್ಪಂದವನ್ನು ಸಿದ್ಧಪಡಿಸಲಾಗಿದೆ. ಈ ಒಪ್ಪಂದ ಹಿಂಸಾಚಾರಕ್ಕೆ ಅಂತ್ಯವನ್ನು ಹಾಡಿತು. ಈಗ ಉತ್ತರ ಐರ್ಲೆಂಡ್ ರಾಜಕೀಯವನ್ನು ನಾವು ಸ್ವಲ್ಪ ಗಮನದಲ್ಲಿ ತೆಗೆದುಕೊಳ್ಳುವ. 1998 ಇಂದ ಉತ್ತರ ಐರ್ಲೆಂಡ್ ಸ್ವಾಯತ್ತ ಸರ್ಕಾರವನ್ನು ಹೊಂದಿದೆ. ಇದರ ಅರ್ಥ ಯುನೈಟೆಡ್ ಕಿಂಗ್ಡಮ್ ಸರ್ಕಾರವು ಉತ್ತರ ಐರ್ಲೆಂಡ್ ಅಸೆಂಬ್ಲಿಗೆ ವ್ಯಾಪಕವಾದ ಅಧಿಕಾರವನ್ನು ವರ್ಗಾಯಿಸಿದೆ. ಉತ್ತರ ಐರ್ಲೆಂಡ್ನ ಮುಖ್ಯ ರಾಜಕೀಯ ವಿಭಾಗವು ಯೂನಿಯನಿಸ್ಟ್ ಮತ್ತು ರಾಷ್ಟ್ರೀಯವಾದಿಗಳ ನಡುವೆ ಇರುವಂಥದ್ದು. ಉತ್ತರ ಐರ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ನ ಭಾಗವಾಗಿ ಉಳಿಯಬೇಕೆಂದು ಈ ಯೂನಿಯನಿಸ್ಟ್ಗಳು ಬಯಸ್ತಾರೆ. ಆದರೆ ರಾಷ್ಟ್ರೀಯವಾದಿಗಳು ಉತ್ತರ ಐರ್ಲೆಂಡ್ ಅನ್ನು ಐರ್ಲೆಂಡ್ನೊಂದಿಗೆ ಏಕೀಕರಿಸಬೇಕೆಂದು ಬಯಸ್ತಾರೆ. ಈ ಯೂನಿಯನಿಸ್ಟ್ಗಳು ಸಂಪೂರ್ಣವಾಗಿ ಪ್ರೊಟೆಸ್ಟೆಂಟ್ಗಳಾದರೆ ಈ ರಾಷ್ಟ್ರೀಯತಾವಾದಿಗಳು ಸಂಪೂರ್ಣವಾಗಿ ರೋಮನ್ ಕ್ಯಾಥಲಿಕ್ಗಳಾಗಿದ್ದಾರೆ. ಈ ರೋಮನ್ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಹೇಳಿದ್ರೆ ಈ ಕ್ರಿಶ್ಚಿಯಾನಿಟಿಯ 2 ಪಂಥಗಳು. ಈ ಗುಡ್ ಫ್ರೈಡೆ ಒಪ್ಪಂದದಲ್ಲಿ ವಿವರಿಸುವ ನಿಯಮಗಳ ಪ್ರಕಾರ ಈ ರಾಷ್ಟ್ರೀಯ ಪಕ್ಷ ಮತ್ತು ಯೂನಿಯನಿಸ್ಟ್ ಪಕ್ಷ ಒಟ್ಟಾಗಿ ಸರ್ಕಾರವನ್ನು ರಚಿಸಬೇಕು. ಗುಡ್ ಫ್ರೈಡೆ ಶಾಂತಿ ಒಪ್ಪಂದವು ಪ್ರದೇಶದ 2 ಪ್ರಮುಖ ಸಮುದಾಯಗಳ ನಡುವೆ ಅಧಿಕಾರವನ್ನು ಸಮಾನವಾಗಿ ಹಂಚುತ್ತದೆ. 2022ರ ಈ ಉತ್ತರ ಐರ್ಲೆಂಡ್ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿನ್ ಫೇನ್ ಪಕ್ಷವು ಮೊದಲ ಬಾರಿಗೆ ಅಸೆಂಬ್ಲಿಯಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಡೆಮಾಕ್ರೆಟಿಕ್ ಯೂನಿಯನಿಸ್ಟ್ ಪಕ್ಷವು ಮೊದಲ ಬಾರಿಗೆ 2ನೇ ಸ್ಥಾನಕ್ಕೆ ಬಂದಿದೆ. ಸಿನ್ ಫೀನ್ ಪಕ್ಷವು ಡೆಮಾಕ್ರೆಟಿಕ್ ಯೂನಿಯನಿಸ್ಟ್ ಪಾರ್ಟಿಯೊಂದಿಗೆ ಅಧಿಕಾರವನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿದೆ. 2022ರ ಚುನಾವಣೆಯ ನಂತರ ಸಿನ್ ಫೇನ್ ಪಕ್ಷವು ಅತಿ ದೊಡ್ಡ ಪಕ್ಷವಾದ್ದರಿಂದ 1998ರಿಂದ ಡೆಮಾಕ್ರೆಟಿಕ್ ಯೂನಿಯನಿಸ್ಟ್ ಪಕ್ಷವು ಹೊಂದಿದ್ದ ಮೊದಲ ಮಂತ್ರಿ ಸ್ಥಾನಕ್ಕೆ ಅದು ಹಕ್ಕನ್ನು ಸಾಧಿಸಿದೆ. ಡೆಮಾಕ್ರೆಟಿಕ್ ಯೂನಿಯನಿಸ್ಟ್ ಪಾರ್ಟಿ ಅಧಿಕಾರ ಹಂಚಿಕೆಯಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಸರ್ಕಾರದಿಂದ ಹೊರನಡೆಯಿತು. ಈಗ ಯಾಕೆ ಇದನ್ನೆಲ್ಲ ನಾವು ಸುದ್ದಿಯಲ್ಲಿ ಹಾಕಿದ್ದೇವೆ ಅಂದ್ರೆ ಸಿನ್ ಫೇನ್ ಪಕ್ಷ ಮತ್ತು ಡೆಮಾಕ್ರೆಟಿಕ್ ಯೂನಿಯನಿಸ್ಟ್ ಪಾರ್ಟಿ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಏರ್ಪಟ್ಟಿದೆ. ಉತ್ತರ ಐರ್ಲೆಂಡ್ ಸಂಸತ್ತು ಸಿನ್ ಫೇನ್ ಪಕ್ಷದ ನಾಯಕಿ ಮಿಶೆಲ್ ಓನೀಲ್ ಅವರನ್ನು 3ನೇ ಫೆಬ್ರವರಿ 2024 ರಂದು ಮೊದಲ ಮಂತ್ರಿಯಾಗಿ ಆಯ್ಕೆ ಮಾಡಿದೆ. 1998ರ ಈ ಗುಡ್ ಫ್ರೈಡೆ ಶಾಂತಿ ಒಪ್ಪಂದದ ಆಧಾರದ ಮೇಲೆ ಸರ್ಕಾರವನ್ನು ಸ್ಥಾಪಿಸಲಾಗಿದೆ. ಓಕೆ, 7ನೇ ಪ್ರಶ್ನೆ. ಕಳಸಾ ಬಂಡೂರಿ ಪ್ರಾಜೆಕ್ಟ್ ಏಮ್ಸ್ ಟು ಸಪ್ಲೈ ದ ಡ್ರಿಂಕಿಂಗ್ ವಾಟರ್ ಟು ವಿಚ್ ಡಿಸ್ಟ್ರಿಕ್ಟ್ಸ್? ಇದನ್ನು ಕೆಪಿಎಸ್ಸಿ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ 2022 ಅಲ್ಲೂ ಕೂಡ ಕೇಳಲಾಗಿದೆ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಬೆಳಗಾವಿ, ಬಾಗಲಕೋಟ್, ಧಾರವಾಡ ಮತ್ತು ಗದಗ್. ಓಕೆ, ಈಗ ಮಹದಾಯಿ ನದಿ. ಸೊ ಕಳಸಾ ಬಂಡೂರಿ ಅಂತ ಹೇಳಿದ್ರೆ ಮಹದಾಯಿ ನದಿಗೆ ಸಂಬಂಧಿಸಿದಂತದ್ದು, ಹೌದಾ ಅಲ್ವಾ? ಮಹದಾಯಿ ನದಿ ಎಂಬುದು ಪಶ್ಚಿಮಕ್ಕೆ ಹರಿಯುವಂತ ನದಿ. ಇಟ್ಸ್ ಅ ವೆಸ್ಟ್ ಫ್ಲೋಯಿಂಗ್ ರಿವರ್. ಇದು ಬೆಳಗಾವಿ ಜಿಲ್ಲೆಯ ದೇಗಾಂವ್ ಗ್ರಾಮದಲ್ಲಿ ಹುಟ್ಟುವಂಥದ್ದು. ಇಲ್ಲಿ ನೀವು ಕಾಣಬಹುದು ನೋಡಿ.
ಮಹದಾಯಿಯನ್ನು ಗೋವಾದಲ್ಲಿ ಮಾಂಡೋವಿ ಎಂದು ಕರೆಯಲಾಗ್ತದೆ. ಕಳಸಾ ಮತ್ತು ಬಂಡೂರಿ ಎಂಬುದು ಮಹದಾಯಿ ನದಿಯ ಎರಡು ಉಪನದಿಗಳು. ಇಲ್ಲಿ ನೀವು ನೋಡಬಹುದು ಕಳಸಾ ರೆಡ್ ಕಲರ್ ಅಲ್ಲಿ ಇದೆಯಲ್ಲ, ಇದು ಕಳಸಾ ಮತ್ತು ಬಂಡೂರಿ ಅಂತ ಹೇಳುವಂಥದ್ದು ಈ ನದಿಯ ಮಾಂಡೋವಿ ನದಿಯ ಎರಡು ಉಪನದಿಗಳು. ಈ ಮಹದಾಯಿ ನದಿ ಕರ್ನಾಟಕದಲ್ಲಿ 35 ಕಿಲೋಮೀಟರ್ ಮತ್ತು ಗೋವಾದಲ್ಲಿ 76 ಕಿಲೋಮೀಟರ್ ಹರಿದು ನಂತರ ಅದು ಅರಬ್ಬಿ ಸಮುದ್ರಕ್ಕೆ ಸೇರುವಂಥದ್ದು. ಇಲ್ಲಿ ನೀವು ನೋಡಬಹುದು ನೋಡಿ, ಹೀಗೆ ನಾರ್ತ್ ಗೋವಾ ಆಗಿ ಆ ನಂತರ ಈ ಕಡೆ ಪಂಜಿಮ್ ಹೀಗೆ ಇದು ಸೇರಿ ಆ ನಂತರ ಅರಬ್ಬಿ ಸಮುದ್ರವನ್ನದು ಸೇರುವಂಥದ್ದು. ಸೊ ಮೆಜಾರಿಟಿ ಪೋರ್ಷನ್ ಇದು ಗೋವಾದಲ್ಲಿ ಹರಿಯುವಂಥದ್ದನ್ನು ನಾವಲ್ಲಿ ಗಮನಿಸಬೇಕಾಗುತ್ತೆ. ಈಗ ಈ ಮಹದಾಯಿ ಯೋಜನೆ, ಕಳಸಾ ಬಂಡೂರಿ ನಾಳ ಯೋಜನೆಯ ಬಗ್ಗೆ ತಿಳ್ಕೊಳ್ಳುವ. 1980ರ ದಶಕದಿಂದಲೂ ಕೂಡ ಕರ್ನಾಟಕವು ಕಳಸಾ ಮತ್ತು ಬಂಡೂರಿ ನದಿಗಳನ್ನು ಮಲಪ್ರಭಾ ನದಿಯೊಂದಿಗೆ ಜೋಡಿಸುವಂತ ಬಗ್ಗೆ ಯೋಚಿಸ್ತಾ ಇದೆ. ನೋಡಿ, ಇಲ್ಲಿ ಉತ್ತರಕ್ಕೆ ನೀವು ಮಲಪ್ರಭಾ ನದಿಯನ್ನು ಕಾಣಬಹುದು. ಸೊ ಈ ನಾಲೆಗಳ ಮೂಲಕ ಈ ಎರಡು ಉಪನದಿಗಳನ್ನು ಮಲಪ್ರಭಾಗೆ ಲಿಂಕ್ ಮಾಡುವಂತ ಒಂದು ಯೋಜನೆಯನ್ನು ಈ ಒಂದು ಯೋಜನೆ ಹಮ್ಮಿಕೊಂಡಿದೆ. ಯೋಜನೆಯು ಮಹದಾಯಿ ನದಿಯ ಎರಡು ಉಪನದಿಗಳಾದ ಕಳಸಾ ಮತ್ತು ಬಂಡೂರಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಿಸುವುದನ್ನು ಒಳಗೊಂಡಿರುತ್ತದೆ. ಅಣೆಕಟ್ಟುಗಳನ್ನು ನಿರ್ಮಿಸಿದ ನಂತರ ಕಾಲುವೆಗಳ ಮೂಲಕ ಸುಮಾರು 7.56 TMC ನೀರನ್ನು ಕೃಷ್ಣಾ ನದಿಯ ಉಪನದಿಯಾದ ಮಲಪ್ರಭಾ ನದಿಗೆ ಇದನ್ನು ತಿರುಗಿಸುವಂಥದ್ದು. ಈ ಯೋಜನೆಯು ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಮತ್ತು ಗದಗ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಸೊ ಇವೆಲ್ಲ ವಾಟರ್ ಡೆಫಿಸಿಟ್ ಏರಿಯಾ ಆಗಿರುವ ಕಾರಣ ಈ ರೀತಿಯ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. 1980 ನಂತರ ಕರ್ನಾಟಕ ಸರ್ಕಾರವು ಮಹದಾಯಿ ನದಿಯ ನೀರನ್ನು ಮಲಪ್ರಭಾ ಜಲಾನಯನ ಪ್ರದೇಶಕ್ಕೆ ಸಾಗಿಸಲು ಹಲವಾರು ಅಣೆಕಟ್ಟುಗಳು, ಕಾಲುವೆಗಳು ಮತ್ತು ಬ್ಯಾರೇಜ್ಗಳನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸಿತು. 1989ರಲ್ಲಿ ಯೋಜಿಸಲಾದ ಕಳಸಾ ಬಂಡೂರಿ ಯೋಜನೆಗೆ ಗೋವಾ ಆಕ್ಷೇಪ ವ್ಯಕ್ತಪಡಿಸಿತು. ಜುಲೈ 2002ರಲ್ಲಿ ನ್ಯಾಯಮಂಡಳಿ ಸ್ಥಾಪಿಸಲು ಗೋವಾ ಕೇಂದ್ರವನ್ನು ಕೋರಿತು. 2006ರಲ್ಲಿ ನ್ಯಾಯಾಧಿಕರಣ ಸ್ಥಾಪನೆಗೆ ಕೋರಿ ಗೋವಾ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿತು. 2010ನಲ್ಲಿ ನವೆಂಬರ್ನಲ್ಲಿ ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿಯ ಒಂದು ಸ್ಥಾಪನೆ ಮಾಡಲಾಯಿತು. ಈಗ ಆಗಸ್ಟ್ 2018ರಲ್ಲಿ ಈ ಮಹದಾಯಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ತನ್ನ ತೀರ್ಪನ್ನು ನೀಡಿತು. ಆ ತೀರ್ಪಿನ ಪ್ರಕಾರ ಗೋವಾಗೆ 33.395 TMC ನೀರನ್ನು ಗೋವಾಗೆ ಹಂಚಿಕೆ ಮಾಡಲಾಯಿತು. ಕರ್ನಾಟಕಕ್ಕೆ 13.42 TMC ನೀರು, ಮಹಾರಾಷ್ಟ್ರಕ್ಕೆ 1.3 TMC ನೀರನ್ನು ಹಾಗೂ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸಲು ಸಮುದ್ರಕ್ಕೆ ಬಿಡಲು 147.935 TMC ನೀರಿನ ಹಂಚಿಕೆಯನ್ನು ಮಾಡಲಾಯಿತು. ಸೊ ಕರ್ನಾಟಕಕ್ಕೆ ಒಟ್ಟಿಗೆ ಹಂಚಿಕೆಯಾದ ನೀರಿನ TMC ನೀರು ಎಷ್ಟು ಅಂತ ಹೇಳಿದ್ರೆ 13.42. ಇದನ್ನು ನೆನಪಿಟ್ಕೊಳ್ಳಿ. ಇದರಲ್ಲಿ 8.202 TMC ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಳ್ಳಬಹುದು. 5.4 TMC ನೀರನ್ನು ನೀರಿನ ಉದ್ದೇಶಕ್ಕೆ ಬಳಸಬಹುದು ಎಂದು ಆದೇಶ ನೀಡಲಾಯಿತು. ಕುಡಿಯುವ ನೀರು ಮಂಜೂರು ಮಾಡಿರುವ ಈ 5.4 TMCಯಲ್ಲಿ 3.9 TMC ನೀರನ್ನು ಮಹದಾಯಿ ಜಲಾನಯನ ಪ್ರದೇಶದಿಂದ ಮಲಪ್ರಭಾ ಜಲಾನಯನ ಪ್ರದೇಶಕ್ಕೆ ಹರಿಸಲು ಬಳಸಬಹುದು ಎಂದು ಆದೇಶದಲ್ಲಿ ತಿಳಿಸಲಾಯಿತು. ಯಾಕೆ ಈಗ ನ್ಯೂಸ್ ನಲ್ಲಿದೆ ಅಂತ ಹೇಳಿದ್ರೆ, ಇದು 9ನೇ ತಾರೀಕಿಗೆ ಸಂಬಂಧಿಸಿದ ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರವು ಮಹದಾಯಿ ನೀರು ತಿರುವು ಯೋಜನೆಗಾಗಿ ಅರಣ್ಯ ಭೂಮಿಯನ್ನು ಬಳಸಿಕೊಳ್ಳಲು ಅನುಮೋದನೆ ಕೋರಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತು. ಪ್ರಸ್ತಾವನೆ ಪ್ರಕಾರ ಕಾಳಿ ಹುಲಿ ಕಾರಿಡಾರ್ ಮತ್ತು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಭೂಮಿಯನ್ನು ಬಳಸಿಕೊಳ್ಳುವ ಅಗತ್ಯ ಇದೆ. ಈ ಕುರಿತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಭಿಪ್ರಾಯವನ್ನು ಕೇಳಿದೆ. ಸದ್ಯಕ್ಕೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅಭಿಪ್ರಾಯಕ್ಕಾಗಿ ಕಾಯುತ್ತಿದೆ. ಹಾಗಾಗಿ ಅನುಮೋದನೆಯನ್ನು ಇನ್ನೂ ಸಹ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಕಳಸಾ ಬಂಡೂರಿ ಯೋಜನೆಯ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ತಿಳಿಸುವುದು ಅವಶ್ಯಕ ಅಂತ ಹೇಳಿ ಈ ಪ್ರಶ್ನೆಯನ್ನು ನಾವು ಹಾಕಿದ್ದೇವೆ. 8ನೇ ಪ್ರಶ್ನೆ. Under which article of the Indian Constitution the Bharat Ratna awardees cannot use Bharat Ratna as a prefix or suffix to their names? Yes, it is Article 18(1). So option C here is the right answer. A very important question. ಓಕೆ, ಸೊ ಭಾರತ್ ರತ್ನ ಎಂಬುದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದನ್ನು ಸ್ಥಾಪಿಸಿರುವಂತದ್ದು 1954. ಆರಂಭದಲ್ಲಿ ಪ್ರಶಸ್ತಿಯು ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿನ ಸಾಧನೆಗೆ ಮಾತ್ರ ಸೀಮಿತವಾಗಿತ್ತು. 2011ರಿಂದ ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರವನ್ನು ಸೇರಿಸಲು ಪ್ರಶಸ್ತಿಗಳ
ಮಾನದಂಡವನ್ನು ವಿಸ್ತರಿಸಲಾಗಿದೆ. ಪ್ರಶಸ್ತಿ ಪ್ರಾರಂಭಿಸಿದಾಗ ಮರಣೋತ್ತರವಾಗಿ ನೀಡುವ ನಿಬಂಧನೆ ಒಳಗೊಂಡಿರಲಿಲ್ಲ. ಆದರೆ ಜನವರಿ 1966 ರಲ್ಲಿ ಮರಣೋತ್ತರವಾಗಿ ಪ್ರಶಸ್ತಿ ನೀಡುವ ನಿಬಂಧನೆ ಅಲ್ಲಿ ಸೇರಿಸಲಾಯಿತು. ಪದ್ಮ ಪ್ರಶಸ್ತಿಗಳಿಗೆ ಪುರಸ್ಕೃತರನ್ನು ಆಯ್ಕೆ ಮಾಡಲು ಸಮಿತಿ ಇದೆ. ಭಾರತ ರತ್ನ ಪ್ರಶಸ್ತಿಯನ್ನು ಭಾರತದ ಪ್ರಧಾನಮಂತ್ರಿ ನೇರವಾಗಿ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರೆ. ಪ್ರಶಸ್ತಿಯು ರಾಷ್ಟ್ರಪತಿಗಳು ಸಹಿ ಮಾಡಿದ ಪ್ರಮಾಣ ಪತ್ರ ಮತ್ತು ಪದಕವನ್ನು ಒಳಗೊಂಡಿದೆ. ಯಾವುದೇ ನಗದನ್ನು ಒಳಗೊಂಡಿರುವುದಿಲ್ಲ. ಪದಕವು ಅರಳಿ ಮರದ ಎಲೆಯ ಆಕಾರದಲ್ಲಿದೆ ಮತ್ತು ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಎಂದು ಕೆತ್ತಲಾಗಿದೆ. ಪದಕದ ಹಿಮ್ಮುಖ ಭಾಗವು ರಾಜ್ಯ ಲಾಂಛನದ ಶಾಸನದ ಅಡಿಯಲ್ಲಿ ಹಿಂದಿಯಲ್ಲಿ ಬರೆಯಲಾದ ಸತ್ಯಮೇವ ಜಯತೆ ಎಂಬ ಪದವನ್ನು ಒಳಗೊಂಡಿದೆ. ಭಾರತ ರತ್ನ ಪ್ರಶಸ್ತಿಯ ಲಾಂಛನ ಸೂರ್ಯ ಮತ್ತು ರಿಮ್ ಅನ್ನು ಪ್ಲಾಟಿನಂ ಲೋಹದಿಂದ ಮಾಡಲಾಗಿದ್ದು ಶಾಸನಗಳು ಕಂಚಿನಲ್ಲಿವೆ. ಈಗ ಕೆಲವೆಲ್ಲ ಭಾರತ ರತ್ನಕ್ಕೆ ಸಂಬಂಧಿಸಿದ ಫ್ಯಾಕ್ಟ್ಸ್ಗಳು. ಮೊದಲನೇ ಪುರಸ್ಕೃತರು ಶ್ರೀ ರಾಜಗೋಪಾಲಾಚಾರಿ, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಮತ್ತು ಸರ್ ಸಿ.ವಿ. ರಮನ್. ಇವರು 1954 ರಲ್ಲಿ ಭಾರತ ರತ್ನವನ್ನು ಪಡೆದಂತ ಮೊದಲ 3 ವ್ಯಕ್ತಿಗಳು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಮೊದಲನೇ ವ್ಯಕ್ತಿಯಾಗಿದ್ದಾರೆ. ವಿದೇಶಿ ಪುರಸ್ಕೃತರನ್ನು ಗಮನಿಸಿದರೆ ಖಾನ್ ಅಬ್ದುಲ್ ಗಫಾರ್ ಖಾನ್, ನೆಲ್ಸನ್ ಮಂಡೇಲಾ ಹಾಗೂ ಭಾರತ ರತ್ನ ಪುರಸ್ಕೃತರ ವಿದೇಶಿಗರಲ್ಲಿ ಸ್ವಾಭಾವಿಕ ಭಾರತೀಯ ಪ್ರಜೆಯಾದ ಮದರ್ ತೆರೇಸಾ ಅವರಿಗೂ ಕೂಡ 1980ಯಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು. ಮಹಿಳಾ ಪುರಸ್ಕೃತರಲ್ಲಿ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಭಾರತ ರತ್ನ ಪಡೆದಂತಹ ಮಹಿಳೆ. ಕಿರಿಯ ಪುರಸ್ಕೃತರಲ್ಲಿ ಸಚಿನ್ ತೆಂಡೂಲ್ಕರ್ 2014ನಲ್ಲಿ ಅವರು ಕಿರಿಯ ಭಾರತ ರತ್ನ ಪುರಸ್ಕೃತರಾಗಿದ್ದಾರೆ. ಒಂದು ವರ್ಷದಲ್ಲಿ ಅತಿ ಹೆಚ್ಚು ಪುರಸ್ಕೃತರು ಅಂತ ಹೇಳಿದ್ರೆ 2024 ಅಲ್ಲಿ 5 ಮಂದಿ ಹಾಗೂ 1999ನಲ್ಲಿ 4 ಮಂದಿ. ಅಂದ್ರೆ ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಭಾರತೀಯ ಸಂವಿಧಾನದ 18(1)ನೇ ವಿಧಿಯ ಅಡಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸುವವರು ತಮ್ಮ ಹೆಸರಿನ ಪೂರ್ವಾಪ್ರತ್ಯಯ ಅಥವಾ ಪ್ರತ್ಯಯವಾಗಿ ಭಾರತ ರತ್ನ ಎಂದು ಬಳಸುವಂತಿಲ್ಲ. ಆದಾಗ್ಯೂ ಅವರು ತಮ್ಮ ಬಯೋಡೇಟಾ, ವಿಸಿಟಿಂಗ್ ಕಾರ್ಡ್, ಲೆಟರ್ ಹೆಡ್ ಇತ್ಯಾದಿಗಳಲ್ಲಿ ರಾಷ್ಟ್ರಪತಿಯಿಂದ ಪುರಸ್ಕೃತ ಭಾರತ ರತ್ನ ಅಥವಾ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಎಂದು ಸೇರಿಸಬಹುದಾಗಿದೆ. ಅವರ ಹೆಸರಿನೊಟ್ಟಿಗೆ ಜೋಡಣೆ ಮಾಡುವಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಭಾರತ ಸರ್ಕಾರವು ಈ 2024ಗೆ ಈ ಭಾರತ ರತ್ನ ಪ್ರಶಸ್ತಿಯೊಂದಿಗೆ 5 ಪ್ರತಿಷ್ಠಿತ ವ್ಯಕ್ತಿಗಳನ್ನು ಗೌರವಿಸಿದೆ. ಲಾಲ್ ಕೃಷ್ಣ ಅಡ್ವಾಣಿ, ಸಾರ್ವಜನಿಕ ಸೇವೆ; ಕರ್ಪೂರಿ ಥಾಕೂರ್, ಸಾರ್ವಜನಿಕ ಸೇವೆ; ಪಿ.ವಿ. ನರಸಿಂಹರಾವ್, ಸಾರ್ವಜನಿಕ ಸೇವೆ; ಚೌಧರಿ ಚರಣ್ ಸಿಂಗ್, ಸಾರ್ವಜನಿಕ ಸೇವೆ ಹಾಗೂ ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. ಅದರಲ್ಲಿ ಚೌಧರಿ ಚರಣ್ ಸಿಂಗ್ ಮತ್ತು ಪಿ.ವಿ. ನರಸಿಂಹರಾವ್ he was our erstwhile prime minister ಹಾಗೂ ಚೌಧರಿ ಚರಣ್ ಸಿಂಗ್ ಅವರು he was also the chief minister. ಈಗ ಇದು ಇವತ್ತಿನ ಒನ್ ಲೈನರ್. ಸುನಾಬೇಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ is located in which state? It's in Odisha. What's the name of the satellite recently launched by NASA to survey oceans and atmosphere? The answer is space, plankton, aerosol, cloud and ocean ecosystem anta heli. Nazul land is associated with which state? It is Uttarakhand. Kawal Tiger Reserve is located in which state? It's in Telangana. What is Alaska pox? It is a DNA virus. What is brumation? A period of dormancy in reptiles that usually happens during cold months. Bor Tiger Reserve is located in which states? It's in Maharashtra. Grow Report and portal is launched by which organization? It is Niti Aayog. Where was the first council meeting of the Global Biodiversity Framework Fund held? It's in America. What's the primary objective of the e-Jagriti portal? It is to facilitate consumer dispute redressal. What is Cascata Dodder? It is an invasive weed. Which state government has officially declared Kaji Nemu as a state fruit? It is Assam. Archaeologists have discovered an 8th century Kottravai sculpture in which state? It's in Tamil Nadu. Where was the 16th World Social Forum 2024 meeting held? It was in Kathmandu. Pandaram land is located in which state? It's in UT. It's in Lakshadweep. Melghat Tiger Reserve is located in which state? It's in Maharashtra. Sominsai festival is associated with which country? It's in Japan. Now idu questions for the day. ಭಾರತ ಮತ್ತು ಫ್ರಾನ್ಸ್ ನಡೆಸುವಂತಹ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದು? ಸಂವಿಧಾನ ಯಾವ ವಿಧಿಯು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸುತ್ತದೆ? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಯಾವ ವರ್ಷದಲ್ಲಿ ಭಾರತ ರತ್ನ ನೀಡಲಾಯಿತು?
ಆಗಸ್ಟ್ 2018 ಪ್ರಕಾರ ಮಹದಾಯಿ ಜಲ ವಿವಾದಗಳ ನ್ಯಾಯಮಂಡಳಿ ತೀರ್ಪಿನಲ್ಲಿ ಕರ್ನಾಟಕಕ್ಕೆ ಎಷ್ಟು ಟಿಎಂಸಿ ನೀರನ್ನು ಹಂಚಿಕೆ ಮಾಡಲಾಗಿದೆ? ಕರ್ನಾಟಕದ 3 ರಾಮ್ಸಾರ್ ತಾಣಗಳು ಯಾವುವು? ವಿಶ್ವ ತೇವಭೂಮಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? So ಇದಿಷ್ಟು ಇವತ್ತಿನ questions, dear students. So if you like the video, kindly share and subscribe. Thank you for watching.